ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇಟ್ಸ್ ಹಾನರ್ ಟು ಸೇ ದಟ್ ಅಪ್ಪು ರೇಡಿಯೋ ಇಸ್ ಪ್ರೌಡ್ಲಿ ಸ್ಪಾನ್ಸರ್ಡ್ ಬೈ ನಂದಿನಿ, ದ ಟೇಸ್ಟ್ ಆಫ್ ಪ್ಯೂರಿಟಿ, ಆ್ಯಂಡ್ ಇಟ್ಸ್ ಎಕ್ಸ್ಪೋರ್ಟೆಡ್ ಬೈ ಕುಲು ಸೂಪರ್ ಫುಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ತಮ್ಮ ಪರಿಶ್ರಮ, ದೃಷ್ಟಿ ಮತ್ತು ಸಾಧನೆಯ ಮೂಲಕ ಪ್ರೇರಣೆಯಾದ ವ್ಯಕ್ತಿ ಶ್ರೀ ಕುಮಾರ ರಾಮು ಅವರೊಂದಿಗೆ ಮೈಸೂರು ಜಿಲ್ಲೆಯ ಒಂದು ಸಣ್ಣ ಗ್ರಾಮದಿಂದ ಜಾಗತಿಕ ಮಟ್ಟದ ನಾಯಕತ್ವದವರೆಗೆ ಬೆಳೆದಿರುವ ಇವರು ಆರೋಹಕ ಟೆಕ್ನಾಲಜೀಸ್ ಮತ್ತು ಕೂಲು ಸೂಪರ್ ಫುಡ್ಸ್ ಸಂಸ್ಥೆಯ ಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಸೊ ಈಸ್ ಅ ಫೌಂಡರ್ ಆ್ಯಂಡ್ CEO. MS ಇನ್ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಪದವಿ ಪಡೆದಿರುವ ಇವರು HCL ಟೆಕ್ನಾಲಜೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಕಾಗ್ನಿಸೆಂಟ್ ಮೊದಲಾದ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ 20ಕ್ಕೂ ಹೆಚ್ಚು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ವ್ಯವಹಾರಕ್ಕಿಂತ ಹೊರತಾಗಿ ಇವರು ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಸೊ ಮೊದಲು ಕುಮಾರ್ ಅವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕುಮಾರ್ ಅವರೇ, ನಿಮಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಮೀ ಟುಡೇ. ಸೊ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಕುಮಾರ್ ಅವರೇ, ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದಿರೋದು. ಸೊ ನೀವು ಕುಮಾರ್ ಅವರು US ಅಲ್ಲಿದ್ದಾರೆ. ಸೊ US ಇಂದ ಅವರೀಗ ಆಸ್ಟ್ರೇಲಿಯಾಗೆ ಬಂದಿದ್ದಾರೆ. ಸೊ ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಕುಮಾರ್ ಅವರೇ, ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದಿರೋದು ಆ್ಯಕ್ಚುಲಿ. ಸೇಮ್ ಇಯರ್. ಸೊ ಕುಮಾರ್ ಅವರೇ, ನಾನು ನಿಮ್ಮ ಒಂದು ಸಣ್ಣ ಕಿರಿಚ್ ಪರಿಚಯ ಮಾಡಿಕೊಟ್ಟು ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಶೇರ್ ಮಾಡಿ. ಖಂಡಿತ. ಮೊದಲಿಗೆ ಅಪ್ಪು ರೇಡಿಯೋ ಮತ್ತು ಜ್ಯೋತ್ಸ್ನಾ ನಿಮಗೆ ಧನ್ಯವಾದಗಳು ನಮ್ಮನ್ನು ಹೋಸ್ಟ್ ಮಾಡೋದಕ್ಕೆ. ಮತ್ತು ನಂದಿನಿ ಕೂಳು ಸೂಪರ್ ಫುಡ್ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ಫಾರ್ ಆಸ್ಟ್ರೇಲಿಯಾ. ಥ್ಯಾಂಕ್ ಯು ಫಾರ್ ಕೊಲಾಬ್ರೇಟಿಂಗ್ ವಿತ್ ಅಸ್. ಮೈ ಪ್ಲೆಜರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ ರಾಮು ಅಂತ. ನಾನು ಕಳೆದ 20 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದೇನೆ. ಬೇಸಿಕಲಿ IT ಪ್ರೊಫೆಷನ್ ಬೈ ಪ್ರೊಫೆಷನ್. ಸೊ 20 ವರ್ಷದಿಂದ ಅಮೆರಿಕದಲ್ಲಿದ್ದೀನಿ. 22 years ಆಫ್ ಓವರಾಲ್ IT ಎಕ್ಸ್ಪೀರಿಯನ್ಸ್. ನಾನು ಮೂಲತಃ ಒಂದು ಹಳ್ಳಿಯಿಂದ ಬಂದವನು. ಸೊ ನನ್ನೊಬ್ಬರು ಗಾಡ್ ಫಾದರ್ಸ್ ನಮ್ಮನ್ನು ಸಾಕಿ ಹಳ್ಳಿಯಿಂದ ಕರ್ಕೊಂಡು ಬಂದು ಎಜುಕೇಷನ್ ಕೊಟ್ಟು ಅವರು ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ಬೆಳೆಸಿ ಸೊ ಜೀವನ ಕೊಟ್ಟವರು, ಫ್ಯಾಮಿಲಿ ಪೂರ್ತಿ ನಮ್ಗೆ ಜೀವನ ಕೊಟ್ಟವರು. ಅದ್ರ ಮೂಲಕ ನಾನು ನನ್ನ ಪ್ರೈಮರಿ ಸ್ಕೂಲ್, ಹೈಯರ್ ಎಜುಕೇಷನ್ ಎಲ್ಲ ಮೈಸೂರಲ್ಲೇ ಮುಗಿಸಿದ್ದು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಪ್ರೈಮರಿ ಸ್ಕೂಲ್, ದೆನ್ PUC, ಮಾಸ್ಟರ್ ಡಿಗ್ರಿ ಎಲ್ಲ ಮೈಸೂರೇ. ಸೊ ನಾನು PUC ಮಾಡಿದ್ದು ಶಾರದಾ ವಿಲಾಸ್ ಕಾಲೇಜ್, ಡಿಗ್ರಿ ಮಾಡಿದ್ದು ಯುವರಾಜಸ್ ಕಾಲೇಜ್. ಐ ವಾಸ್ 8th rank holder ಫ್ರಮ್ ಯುವರಾಜಸ್ ಕಾಲೇಜ್. ಮಾಸ್ಟರ್ ಡಿಗ್ರಿ MS ಇನ್ ಕಂಪ್ಯೂಟರ್ ಸಿಸ್ಟಮ್ ಫ್ರಮ್ ಗಂಗೋತ್ರಿ. ಕನ್ನಡದಲ್ಲಿ 125ಕ್ಕೆ 124 ಬಾಬುಜಿ ಜೀವನ್ ರಾಮ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಆಫ್ ಮೈ ಎಜುಕೇಷ್ನಲ್ ಜರ್ನಿ. ಆಫ್ಟರ್ ದ್ಯಾಟ್ 2004 ಐ ಗಾಟ್ ಇನ್ ಟು IT. 2006 ಐ ವೆಂಟ್ ಟು US ಆ್ಯಂಡ್ ವರ್ಕ್ ದೇರ್ ಫಾರ್ 20 years. ಇನ್ ದ ಮೀನ್ ವೈಲ್ ನನಗೆ ಏನು IT ಕೆಲಸ ಓಕೆ ಗುಡ್, ಐ ವಾಸ್ ಎಂಜಾಯಿಂಗ್. ನಾನು TCS ಅಲ್ಲಿ ಗ್ಲೋಬಲ್ ಕ್ಲೈಂಟ್ ಪಾರ್ಟ್ನರ್ ಆಗಿ, ಡೆಲಿವರಿ ಪಾರ್ಟ್ನರ್ ಆಗಿ 200-300 ಜನ ಅಕ್ರಾಸ್ ದ ಗ್ಲೋಬ್ ಐ ವಾಸ್ ಮ್ಯಾನೇಜಿಂಗ್ ದ ಟೀಮ್. ಸೊ ದೆನ್ ಐ ಥಾಟ್ ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಯಾಕೆ ಒಂದು ಕಂಪ್ನಿ ಮಾಡಬಾರ್ದು ಅಂತೇಳಿ ಸ್ವಲ್ಪ ತುಡಿತಾ ಇತ್ತು. ಜೀವನದಲ್ಲಿ ವೈ ನಾಟ್ ಅಂತ ಏನಾದ್ರೂ ಮಾಡಬೇಕು. ಯಾಕಂದರೆ ಇದಾಯಿತು, ಈ ಎಲ್ಲೋ ಇದ್ದವರು, ಹಳ್ಳಿನಲ್ಲಿ ಇದ್ದವರು ಅಮೆರಿಕಾದಲ್ಲಿ ಬಂದು ನೆಲೆಸಿದ್ದೀವಿ ಅಂದರೆ ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್, something better than that. Always we have to better ourselves. ನಮಗೆ ನಾವೇ ಟಾರ್ಗೆಟ್ ಮಾಡ್ಕೋಬೇಕು. Not compare to others. Compete with yourself. Exactly. You are your own competitor. Exactly. So
ಆ ಥರ ಮಾಡಿ ಸೊ 2017 ಒಂದು 10 ಜನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಕಂಪ್ನಿ ಮಾಡಿದ್ವಿ ಆರೋಕ ಟೆಕ್ನಾಲಜೀಸ್ ಅಂತ. ಓಕೆ. ಅದು ಒಂದು ಲೆವೆಲ್ಗೆ ಬಂತು, ಬಟ್ ಕಾರಣಾಂತರಗಳಿಂದ ಇಟ್ ಹ್ಯಾಡ್ ಇಟ್ಸ್ ಓನ್ ಚಾಲೆಂಜಸ್. ಸೊ ಅದ್ರ ಬಗ್ಗೆ ಕೇಳೋಣ ಅನ್ಕೊಂಡೆ. ಆಕ್ಚುಲಿ ಈಗ ತಾನೇ ಕುಮಾರ್ ಅವ್ರು ಹೇಳ್ದಂಗೆ ಅವ್ರಿಗೆ ಕನ್ನಡದಲ್ಲಿ 125 ಮಾರ್ಕ್ಸ್ಗೆ ನನ್ಗೇನಾದ್ರು ಕನ್ನಡ ತಪ್ಪಾದ್ರೆ ಕ್ಷಮಿಸ್ಬಿಡಿ ಅನ್ಬೇಕು ನಾನು ಇವ್ರಿಗೆ ಇವಾಗ. ನಿಜವಾಗ್ಲೂ. ಸೊ ಆಮೇಲೆ 8th ರ್ಯಾಂಕ್ ಕೂಡ ತಗೊಂಡಿದ್ದೀರಾ ನಿಮ್ಮ ಒಂದು PUಲಿ. ಸೊ ದಟ್ಸ್ ಡಿಗ್ರಿಯಲ್ಲಿ. ಸೊ ದಟ್ಸ್ ರಿಯಲಿ ಅಮೇಝಿಂಗ್. ಸೊ ನೀವು ಎಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಂಪನಿಗಳಲ್ಲಿ ಕೂಡ ನೀವು ಒಂದು ಕೆಲಸ ಮಾಡಿದ್ದೀರಾ. ಆಲ್ಮೋಸ್ಟ್ ಒಂದು 20 ವರ್ಷ. ಅಂದರೆ ರೀಸೆಂಟಾಗಿ ನೀವು ಕಾಗ್ನಿಸೆಂಟ್ ಅಮೆರಿಕಾದ ಕಂಪನಿಯಲ್ಲಿ ನೀವು ಒಂದು ಆಲ್ಮೋಸ್ಟ್ ಒಂದು 20 ವರ್ಷಗಳಿಂದ ಅಮೆರಿಕಾದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ದಟ್ಸ್ ಅಮೇಝಿಂಗ್ ಜರ್ನಿ. ಸೊ ನೀವು ಈಗ ತಾನೇ ಹೇಳಿದ್ರಿ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇದನ್ನ ಏನಾದ್ರು ಬೇರೆ ಮಾಡಬೇಕು, ಯು ಹ್ಯಾವ್ ಟು ಡೂ ಸಮಥಿಂಗ್ ಬೆಟರ್ ಅಂದ್ಬಿಟ್ಟು ಒಂದು ಆರೋಹಕ ಕಂಪನಿನ ನೀವು ಸ್ಟಾರ್ಟ್ ಮಾಡಿದ್ರಿ. ಏನು ಈ ಒಂದು ಆರೋಹಕ ಅಂದರೆ ಅದೇನು ಮಾಡುತ್ತೆ ಅದ್ರ ಬಗ್ಗೆನೂ ಹೇಳಿ. ಆರೋಹಕ ಅಂದರೆ ಒಂದು ಬೈ ನೇಮ್ ಇಟ್ಸ್ ಲೈಕ್ ಡೆವಲಪ್ಮೆಂಟ್ ಅಂತ. ನಾವು ಒಂದು IT ವಿಂಗ್ ಶುರು ಮಾಡೋಣ ಅಂತೇಳಿ ಮಾಡಿದ್ವಿ. ಅದರಲ್ಲಿ ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ, ಮೂವ್ ಮೈ ಗುಡ್ಸ್ ಅಂತ ಹೇಳ್ಬಿಟ್ಟು ಲಾಜಿಸ್ಟಿಕ್ ಸರ್ವಿಸ್ಗೆ. ಸೊ ಆ್ಯಪ್ ಇದೆ, ಆ್ಯಕ್ಟಿವ್ ಆಗಿದೆ. ಸೊ ಇನ್ನು ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಒಂದು ಕನಸಿದೆ. ನೋಡೋಣ ಅದು ಯಾವಾಗ ನೆನಸಾಗುತ್ತೆ ಅಂತ. ಸೊ ಅದು ಆರೋಹಕದ್ದು. ಅದು ಬಿಟ್ಟರೆ ನೆಕ್ಸ್ಟು ಆಮೇಲೆ ಇನ್ನೊಂದು ಏನು ಬಂತು ಅಂದರೆ, ನಾವು ಈಗ ಚಿಕ್ಕದ್ರಲ್ಲಿ ನಮ್ಮ ಅಜ್ಜಿದಿರೆಲ್ಲ ಈ ಸಾಮೆ ನವಣೆ ಅಂತ ನಮ್ಮ ಸಿರಿಧಾನ್ಯಗಳ ಒಂದು ಮುದ್ದೆ ಕೊಡ್ತಾ ಇದ್ರು, ಅದನ್ನು ತಿಂದಿದ್ದು ಅನುಭವ ಇತ್ತು. ಹಾಗೆ ನಾವು 2021 ಮಿಲೆಟ್ ಇಯರ್ ಅಂತ ನಾವು ಇಂಡಿಯನ್ ಗವರ್ನಮೆಂಟ್ ಅನೌನ್ಸ್ ಮಾಡ್ತೀವಿ. ಸೊ ಹಾಗಾಗಿ ವಿ ವರ್ ಇನ್ಸ್ಪೈರ್ಡ್. ಓಕೆ. ಸೊ ಆಗ ಕನೆಕ್ಟೆಡ್ ಟು ಬ್ಯಾಕ್ ಟು ಅವರ್ ಟ್ರೆಡಿಷನ್. ಹೌದು, ನಮ್ಮ ಒಂದು ಇಂಡಿಯನ್ ಟ್ರೆಡಿಷನ್ ಫುಡ್ಗಳಿಗೋಸ್ಕರ ಇದು ಮಾಡಿದ್ದು. ಸೊ ಅದರಿಂದ ನಿಮ್ಮ ಒಂದು ಕೂಲು ಸೂಪರ್ ಫುಡ್ಸ್ ಕೂಡ ಬಂತು. ಸೊ ಮಾತಾಡೋಣ, ನಮ್ಮ ಪ್ರೋಗ್ರಾಮ್ ಇಷ್ಟು ಬೇಗ ಮುಗಿಸೋದು ಬೇಡ. ಸೊ ನಾವು ಬಹಳಷ್ಟು ಮಾಹಿತಿನ ಕೊಟ್ಟು, ಸೊ ನಮ್ಮ ಸಂದರ್ಶನ ಕುಮಾರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗತ್ತೆ. ಅವರು ಆಗದು ಎಂದು ಕೈ ಕೊಟ್ಟು ಕುಳಿತಾರೆ ಈ ಹಾಡು ತುಂಬಾ ಇಷ್ಟ ಅಂತ ಹೇಳಿದ್ರು. ಒಂದು ಸ್ಫೂರ್ತಿದಾಯಕ ಸಾಂಗ್ ಆಕ್ಚುಲಿ. ಸೊ ಈ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಕುಮಾರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ನೀವು ನಿಮಗೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಆ್ಯಸ್ ಐ ಮೆನ್ಷನ್ ದ ಅಪ್ಪು ರೇಡಿಯೋ ಇಸ್ ನಂದಿನಿ ಈಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಆ್ಯಂಡ್ ಆಲ್ಸೋ ದ ಕೂಲು ಸೂಪರ್ is the exporter of all the Nandini products to Australia and USA. ಸೊ ಫ್ರೆಂಡ್ಸ್, ನಮ್ಮ ಸಂದರ್ಶನ ಕುಮಾರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಕುಮಾರ್ ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ರು. ಅವರು ಎಲ್ಲಿ ಒಂದು ಸಣ್ಣ ಊರು ಮೈಸೂರಿನಲ್ಲಿ ಹುಟ್ಟಿ ಹೇಗೆ ಇವರು ಬೆಳೆದು ಬಂದರು, ಇವರ ಒಂದು ಎಜುಕೇಷನ್ ಬಗ್ಗೆ ಎಲ್ಲನೂ ನಮಗೆ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ಟರು. ಹಾಗೆ ಅವರು ಒಂದು ಆರೋಹಕ ಕಂಪನಿನ ಹೇಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಎಲ್ಲ ಅದನ್ನು ಒಂದು ಲೊಜಿಸ್ಟಿಕಲ್ ಸಪೋರ್ಟ್ ಕಂಪನಿ ಬಗ್ಗೆ ಹೇಳಿದರು. ಹಾಗೆ ಕುಮಾರ್ ಅವರು ಅಷ್ಟಲ್ಲದೆ ಅವ್ರಿಗೆ ಎಷ್ಟೊಂದು ಎಜುಕೇಷನ್ ಮತ್ತು ಸೋಷಿಯಲ್ ಸರ್ವಿಸ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಅವರೊಂದು BOS ಮೆಂಬರ್ ಆಗಿ ಕೂಡ ಅವರೊಂದು ಕೆಲಸ ಮಾಡಿದ್ದಾರೆ, ಟ್ರಸ್ಟಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಗೆಸ್ಟ್ ಫ್ಯಾಕಲ್ಟಿ ಆಗಿ, ರೋಟರಿಯನ್ ಆಗಿ ಕೂಡ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಕುಮಾರ್ ಅವರೇ, ಅದ್ರ ಬಗ್ಗೆನೂ ಕೂಡ ಹೇಳಿ. ಖಂಡಿತ. ಸೊ ಈ ಒಂದು ಸೆಕ್ಷನ್ ಏನಿದೆ, ಇಟ್ಸ್ ಮೈ ಫೇವರೆಟ್ ಸೆಕ್ಷನ್. ಖಂಡಿತ. ಯಾಕಂದ್ರೆ ಇಟ್ಸ್ ಕನೆಕ್ಟೆಡ್ ಟು ಮೈ ಅರ್ಲಿ ಡೇಸ್ ಆಫ್ ದ ಲೈಫ್ ಟಿಲ್ ಡೇಟ್. ವಾವ್. ಸೊ ದಟ್ಸ್ ದ ಬೇಸ್. ಓಕೆ. ನಾನು ಇವತ್ತು ಏನಾಗಿದ್ದೀನಿ ಅನ್ನೋದಕ್ಕೆ ಇದೆಲ್ಲ ಕಾರಣ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಪ್ರೈಮರಿ ಎಜುಕೇಷನ್. ಐ ಸ್ಟಾರ್ಟೆಡ್ ಸೊ ಆಸ್ ಐ ಮೆನ್ಷನ್ಡ್, ನಮ್ಮದು ಒಂದು ರಿಮೋಟ್ ವಿಲೇಜು. ರಿಮೋಟ್ ವಿಲೇಜಲ್ಲಿ ಇದ್ವಿ. ಅಲ್ಲಿ ಎಜುಕೇಷನ್ ಆಗಲಿಲ್ಲ, ಹಾಗಾಗಿ ನಾವು ಮೈಸೂರಿಗೆ ಬಂದ್ವಿ. ನಮ್ಮ ಅಜ್ಜಿ ತಾತನ ಮನೆಗೆ ಮೈಸೂರಿಗೆ ಬಂದಾಗ ಅವರು 7ನೇ ಕ್ಲಾಸ್ವರೆಗೂ ಎಜುಕೇಷನ್ ಕೊಟ್ಟರು. 8ನೇ ಕ್ಲಾಸಿಂದ ನನ್ನ ಜೀವನನೇ ಟರ್ನಿಂಗ್ ಆಯಿತು. 8ನೇ ಕ್ಲಾಸಿಗೆ ಬಂದಾಗ ನಾನು 7ನೇ ಕ್ಲಾಸ್ವರೆಗೂ ರೌಡಿ. ಓಕೆ. ಸೊ
ಎಲ್ಲ ರೌಡಿ ಪಟ್ಟ ಚೆನ್ನಾಗಿತ್ತು. ಅದು ನನ್ನ ಟೀಚರ್ಸ್ನ ಅದನ್ನು ನಂಬ್ತಿರ್ಲಿಲ್ಲ ಯಾರೇ ಕಂಪ್ಲೇಂಟ್ ಕೊಟ್ರು. ಓಕೆ ಯಾಕಂದ್ರೆ ಅವ್ರಿಗೆ ಇಷ್ಟವಾದ ವಿದ್ಯಾರ್ಥಿ ನಾನು ಪ್ರೈಮರಿ ಸ್ಕೂಲಿಂದ. ಓಕೆ ಸೊ ಆಗಿದ್ದವನು 8ನೇ ಕ್ಲಾಸಿಗೆ ಬಂದಾಗ ನನ್ನ ಜೀವನ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ಫುಲ್ ಆಧ್ಯಾತ್ಮಿಕತೆ, ಸಿಂಪ್ಲಿಸಿಟಿ, ಮತ್ತು ಆ ಕಮಿಟ್ಮೆಂಟು, ಸರಳತೆ, ಇವೆಲ್ಲ ನನಗೆ 8ನೇ ಕ್ಲಾಸ್ಗೆ ಬಂದಾಗ ಒಂದು ಸೆಟ್ ಆಫ್ ಪೀಪಲ್ ಹೂ ಕೇಮ್ ಟು ಮೈ ಲೈಫ್, ಅವರು ಇದುವರೆಗೂ ನನ್ನ ಜೀವನದಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು. ಆವಾಗ ನನಗೆ ಜೀವನದಲ್ಲಿ ಇಲ್ಲ ಹೇಳ್ತಾಯಿದ್ರು, ನನ್ನ ಸಾಕು ತಂದೆ ಡಾಕ್ಟರ್ ಪುಟ್ಸಿದೆ ಅಂತ ಹೋದ ವಾರ ತೀರ್ಕೊಂಡ್ರು. ಅವ್ರು ಹೇಳಿದ್ದಿಷ್ಟೇ, ನೋಡು ಓದಿದರೆ ನಿನ್ನ ಜೀವನ ರೂಪಿಸ್ಕೊಳ್ತೀಯ, ಇಲ್ಲ ಅಂದರೆ ನಿಮ್ಮ ತಂದೆ ಥರ ನೀನು ಕೂಲಿ ಕೆಲಸ ಮಾಡ್ಕೊಂಡು ಇರ್ತೀಯ. ಇದು ಯಾವಾಗಲೂ ನನಗೆ ಮನಸ್ಸಲ್ಲಿ ಆಳವಾಗಿ ಕೂತ್ಬಿಟ್ಟು ನಾಡ್ತಾ ಇತ್ತು. ಯಾಕೆ ಈಗ ನಮ್ಮ ತಂದೆ ಅವರ ಮಟ್ಟದಲ್ಲಿ ಈಸ್ ಆನ್ ಅಚೀವರ್. ಯಾವುದೇ ವ್ಯಕ್ತಿ ಆದ್ರೂ ಅವ್ರವ್ರ ಮಟ್ಟದಲ್ಲಿ ಅವ್ರವ್ರ ಅಚೀವರ್ಸು. ಸೊ ನಾನು ಯಾಕೆ ಬಿಯಾಂಡ್ ಅದನ್ನೇ ಯಾಕೆ ಮಾಡಬೇಕು, ಬೇರೆ ಯಾಕೆ ಮಾಡಬಾರ್ದು, ನನಗೊಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತೇಳಿ ಈಗ ಅವರೆಲ್ಲ ಸಪೋರ್ಟಿಂದ ಡಾಕ್ಟರ್ ಪುಟ್ಸಿದೆ ಮತ್ತು ಶ್ರೀಮತಿ ರಾಜಮ್ಮ ಅವ್ರ ಮಕ್ಕಳಾದ DP ಶಿವಪ್ರಸಾದ್, ಶಂಕರ್, ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ ಸಪೋರ್ಟಿಂದ ಅವ್ರು ನನ್ನನ್ನು ಮಗನ ಥರ ನೋಡ್ಕೊಂಡು ಇಡೀ ಹೈಸ್ಕೂಲ್ನ ನನಗೆ ತುಂಬ ಚೆನ್ನಾಗಿ ಇನ್ಸ್ಪಿರೇಷನ್ ಮಾಡಿ ಕಲಿಸ್ಕೊಟ್ರು. ಸೊ 10th ಐ ಸ್ಟಡಿಡ್ ಅಂಡರ್ ದಿಯರ್ ಗೈಡೆನ್ಸ್ ಆ್ಯಂಡ್ 10th ಒಳ್ಳೆ ಪರ್ಸೆಂಟೇಜ್ ಬಂತು. 87% ಐ ಗಾಟ್. ಒಬ್ಬ ಹಳ್ಳಿಯಿಂದ ಬಂದ ಹುಡುಗ 10ನೇ ಕ್ಲಾಸಲ್ಲಿ 87% ಅಂದರೆ ಇಟ್ಸ್ ನಾಟ್ ಐ ಫೀಲ್ ಪ್ರೌಡ್ ಅಬೌಟ್ ಇಟ್. ಹೌದು. ಪ್ಲಸ್ ನಂತರ ನೀವು ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಓದ್ಕೊಂಡ್ಬಂದು ಸಡನ್ ಆಗಿ ಒಂದು ಇಂಗ್ಲಿಷ್ ಮೀಡಿಯಮ್ಗೆ ನೀವು ಚೇಂಜ್ ಆಗಿ ಅದನ್ನೆಲ್ಲ ಕಲ್ತ್ಕೊಂಡು ಮಾಡೋದು ಇಟ್ಸ್ ಗ್ರೇಟ್ ಅಚೀವ್ಮೆಂಟ್. ಹೌದು. ಸೊ ಅದಾದಮೇಲೆ ನನಗೆ 10ನೇ ಕ್ಲಾಸ್ ಆದಮೇಲೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಜೀವನದಲ್ಲಿ. ಸೊ ಹೇಗೆ ಅಂದರೆ ನಾನು PUCನಲ್ಲಿ ಆರ್ಟ್ಸ್ಗೆ ಹೋಗ್ಬೇಕು ಅಂತ ಬಂತು. ಆದರೆ ನನಗೆ ಒಬ್ಬರು ಸಂಸ್ಕೃತ ಗುರುಗಳಿದ್ದರು, ಗಂಗಾಧರ್ ಭಟ್ ಸರ್ ಅಂತ. ಅವರು ಸಂಸ್ಕೃತ ವಿದ್ವಾಂಸರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪಾಠಶಾಲೆಯಲ್ಲಿ ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ನನಗೆ ಶಾರದಾ ವಿಲಾಸ್ ಕಾಲೇಜ್ ಅಂತ ಮೈಸೂರಲ್ಲಿದೆ, ನಿಮ್ಗೆ ಗೊತ್ತು. ಅಲ್ಲಿಗೆ ಅವರು 500 ರೂಪಾಯಿ ಫೀಸ್ ಕೊಟ್ಟು ಹೋಗು ನೀನು ಸೈನ್ಸಿಗೆ ಸೇರ್ಕೊ ಅಂತ ಕಳಿಸಿದ್ರು. ಸೊ ಇಟ್ ವಾಸ್ ಲೈಕ್ ಎಲ್ಲೋ ಇದ್ದವನು 10ನೇ ಕ್ಲಾಸ್ ಒಂದು ಲೆವೆಲ್ಗಾಯಿತು. ಆಮೇಲೆ PUCಗೆ ಅವರ ಆಶೀರ್ವಾದದಿಂದ ಸೈನ್ಸ್ ಸಿಕ್ತು. PCMB ತಗೊಂಡೆ. ಫಸ್ಟ್ ದಿನ ಹೋಗ್ತೀನಿ, ಕ್ಲಾಸ್ ತುಂಬ ತುಂಬಿದೆ, ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಕನ್ನಡ ಮೀಡಿಯಮ್ಮು ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ದೃಷ್ಟಿಗೆ ಮೊದಲನೇ ಪೀರಿಯಡೇ ಇಂಗ್ಲೀಷ್ ಗ್ರಾಮರ್. ಸೊ ಇಂಗ್ಲೀಷ್ ಕೆಂಪರಾಜ್ ಅಂತ ಇಂಗ್ಲೀಷ್ ಲೆಕ್ಚರರ್ ಬಂದರು, ಎಲ್ಲರಿಗೂ ಗ್ರಾಮರ್ ಕೇಳ್ತಾಯಿದ್ರು. ಯಾರೂ ಹೇಳ್ತಿರ್ಲಿಲ್ಲ, ಟೆನ್ಸಸ್ ಎಲ್ಲ. ಸೊ ಅವಾಗ ನಾನು ಹೇಳಿದ್ದು ನೋಡ್ಬಿಟ್ಟು ಈ ವಾಸ್ ಇಂಪ್ರೆಸ್ಡ್. ಹೋಲ್ ಕ್ಲಾಸ್ ಬಿಕೇಮ್ ಮೈ ಫ್ರೆಂಡ್ಸ್. ದೆನ್ ಐ ಗಾಟ್ ಫಸ್ಟ್ ಕ್ಲಾಸು, ದೆನ್ ಐ ಗಾಟ್ ಕಾನ್ಫಿಡೆನ್ಸ್. ಅವಾಗ ಫಸ್ಟ್ PU ಸೆಕೆಂಡ್ PUC ಲೈಕ್ ಅನ್ಸ್ಟಾಪಬಲ್. ಸೊ ಈವನ್ ಸೆಕೆಂಡ್ PUನಲ್ಲಿ 85% ತಗೊಂಡೆ. ಆ್ಯಂಡ್ ಐ ಸೆಕ್ಯೂರ್ಡ್ ಅ ಸೀಟ್ ಇನ್ ಫಾರ್ MBBS ಆ್ಯಂಡ್ ಇಂಜಿನಿಯರಿಂಗ್. ಬಟ್ ಐ ಡಿಡ್ ನಾಟ್ ಪರ್ಸ್ಯೂ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟಸ್. ಸೊ ಹಾಗಾದಮೇಲೆ ನಾನು ಯುವರಾಜಸ್ ಕಾಲೇಜಲ್ಲಿ BScಗೆ ಸೇರಿಕೊಂಡೆ. ಅದು ಇನ್ನೂ ಒಂದು ಟರ್ನಿಂಗ್ ಪಾಯಿಂಟ್ ಹೇಳ್ತೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇದೆಲ್ಲ ಹೇಳ್ಬೇಕಂದ್ರೆ. ವೆರಿ ಇನ್ಸ್ಪೈರಿಂಗ್ ನಿಮ್ಮ ಸ್ಟೋರಿ. ಅಲ್ಲೋದಾಗ ನಾನು ಫಾರ್ಮ್ ಫಿಲ್ ಮಾಡಿದಾಗ ಪ್ರೊಫೆಸರ್ ಪುಟ್ಟಸ್ವಾಮಿ ಗೌಡ್ರು ಅಂತಿದ್ರು, ಯಾರು ಪ್ರಿನ್ಸಿಪಲ್ ಯುವರಾಜಸ್ ಕಾಲೇಜ್ಗೆ. ನಾನು ಅಷ್ಟೊಂದು ನಾಲೆಜ್ ಇಲ್ಲ, CBZ ಕಾಂಬಿನೇಷನ್ ಹಾಕೊಂಡು ಹೋದೆ ನನ್ನ ಅಪ್ಲಿಕೇಶನ್ಗೆ. ಅವರು ಅದೇ ಆಗ ಒಂದು 2-3 ಆಪ್ಷನ್ಸ್ ಇಟ್ಕೊಂಡು ಹೋದರೆ ಅದ್ರ ಪ್ರಕಾರ ನಮಗೆ ಇದು ಮಾಡ್ತಾಯಿದ್ರು, ಏನೋ ಕಾಂಬಿನೇಷನ್ಸ್ ಸೆಲೆಕ್ಟ್ ಮಾಡ್ತಾಯಿದ್ರು. ಅವ್ರು ಹೋಗ್ಬಿಟ್ಟು ಏನೋ ಇಲ್ಲೇ ಓದ್ತೀಯಾ ಅಂದರು. ಇಷ್ಟೊಂದು ಪರ್ಸೆಂಟೇಜ್ ಬಂದಿದೆಯಲ್ಲ, ಇಂಜಿನಿಯರಿಂಗ್ ಡಾಕ್ಟ್ರಿಗೆ ಹೋಗಲ್ವ? ಇಲ್ಲ ಸರ್ ಅಂತ. ಇಲ್ಲೇ ಓದ್ತೀಯಾ ಅಂದರು. ಹೌದು. ಮತ್ತೆ CBZ ಹಾಕಿದೆಯಾ? ಕಂಪ್ಯೂಟರ್ ಸೈನ್ಸ್ ತಗೋ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಕಂಪ್ಯೂಟರ್ ಸೈನ್ಸ್ ತುಂಬ ಡಿಮ್ಯಾಂಡ್. ಅವಾಗ ಬಿಗಿನಿಂಗು ತುಂಬ ಡಿಮ್ಯಾಂಡು. ಸೊ ಅವರು ಅದಕ್ಕೆ ಇಲ್ಲ ನಿನಗೆ PMCSಗೆ ಅಡ್ಮಿಷನ್ ಕೊಡ್ತೀನಿ ಹೋಗು ಅಂದರು. ಸೊ ಐ ವಾಸ್ ಲೈಕ್
ಓಕೆ, ಅದ ಇನ್ನೊಂದು ಟರ್ನಿಂಗ್ ಪಾಯಿಂಟು. ಓಕೆ. ಸೊ ಹಾಗಾಗಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡೆ. ಅದು 3 ವರ್ಷ ಆಯಿತು ಜರ್ನಿ. ಓಕೆ. ಅದರಲ್ಲೂ ಅಗೇನ್ ಕಮಿಟ್ಮೆಂಟ್, ಓದೋ ಛಲ ಅನ್ನೋದು ಅಲ್ಲಿ ಬಿತ್ತಿದ್ರಲ್ಲ ಹೈಸ್ಕೂಲಲ್ಲಿ, ಅದು ನೀವು ಕಂಟಿನ್ಯೂಡ್. ಹೌದು. ಹಗಲು ರಾತ್ರಿ ಓದು, ಅದೇ ಕಮಿಟ್ಮೆಂಟು. ಅವ್ರು ಹೇಳ್ಬಿಟ್ಟಿದ್ರು, ಈಗ ಎಲ್ಲ ನನ್ನ ಜೀವನ ಹಾಸ್ಟೆಲ್ ಜೀವನ, ಹಾಸ್ಟೆಲಲ್ಲಿ ಊಟ, ಇನ್ನೇನು ಯೋಚನೆ ಇಲ್ಲ. ಆಮೇಲೆ 10th 125ಕ್ಕೆ 124 ಬಂದಿದ್ದಕ್ಕೆ ಒಂದು ಸೈಕಲ್ ಪ್ರೈಸ್ ಸಿಕ್ಕಿತ್ತು. ಸೊ ಸಂಭ್ರಮ ಎಂಟರ್ಪ್ರೈಸಸ್ ಅಂತ ಮೈಸೂರಲ್ಲಿದ್ದರು, ಅವರು ಒಂದು ಸೈಕಲ್ ಪ್ರೈಸ್ ಕೊಟ್ಟರು. ಅದೇ ನನ್ನ ಜೀವನ ಸಾರಥಿ ಮಾಸ್ಟರ್ ಡಿಗ್ರಿ ಮುಗಿಯೋವರೆಗೆ. ಸೊ ಅದನ್ನ ಇಟ್ಕೊಂಡು ಯುವರಾಜಸಲ್ಲೂ ಒಳ್ಳೆ ಎಜುಕೇಷನ್ ಆಯಿತು. ಎಲ್ಲ ಅಲ್ಲೂ ಕೂಡ ಲೆಕ್ಚರರ್ಸ್ ಎಲ್ಲ ಅಮೇಝಿಂಗ್. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಪ್ರತಿಯೊಂದು ಹಂತದ ಎಜುಕೇಷನಲ್ಲಿ ನನ್ನ ಟೀಚರ್ಸ್ಗಳು ಊಟದಿಂದ ಹಿಡಿದು ಫೀಸಿಂದ ಹಿಡಿದು ಪ್ರತಿಯೊಂದು ಸಪೋರ್ಟ್ ಮಾಡಿದ್ದಾರೆ. ನನ್ನ ಲೈಫ್ ಲಾಂಗ್ ಐ ಆಮ್ ವೆರಿ ಚಿರಋಣಿ ಅವ್ರಿಗೆಲ್ಲ. ಸೊ ಅಷ್ಟಿದಾಗಿ ಸೊ ಯುವರಾಜಸ್ ಕಾಲೇಜಲ್ಲೂ ಆಯಿತು ಡಿಗ್ರಿ, ಚೆನ್ನಾಗಾಯಿತು. ರ್ಯಾಂಕ್ ಬಂತು ಯೂನಿವರ್ಸಿಟಿಲಿ 8th ರ್ಯಾಂಕು. ಎಲ್ಲ ಅಲ್ಲಿದ್ದ ಹೌದು, ಅಲ್ಲಿದ್ದ ಲೆಕ್ಚರರ್ಸ್ ಎಲ್ಲ ಕೃಪೆಯಿಂದ MS ಅಡ್ಮಿಷನ್ ಸಿಕ್ತು. 2nd ರ್ಯಾಂಕಲ್ಲಿ ಸೀಟ್ ಸಿಕ್ತು ಗಂಗೋತ್ರಿನಲ್ಲಿ, ಮಾನಸ ಗಂಗೋತ್ರಿನಲ್ಲಿ. ಅಲ್ಲೂ 3 ವರ್ಷ MS ಮಾಡಿದೆ, ವಿಚ್ ಇಸ್ ಈಕ್ವಲೆಂಟ್ M.Tech. ಸೊ ಅಲ್ಲಾದಾಗ ಅದಾದಮೇಲೆ ಮುಗಿತಿದ್ದಾಗೇ ಐ ಗಾಟ್ ಇನ್ ಟು ಟೀಚಿಂಗ್. ಟೀಚಿಂಗ್ ಜಾಬ್ ಅದು ಎಲ್ಲಿ ಅಂತೀರಾ? ಯುವರಾಜಸ್ ಕಾಲೇಜ್ ಆ್ಯಂಡ್ ಮಹಾರಾಜಾಸ್ ಕಾಲೇಜ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ. ಓಕೆ. ಸೊ ಇಟ್ ವಾಸ್ ಖುಷಿ ಆಗುತ್ತಲ್ಲ ನಿಮ್ಮ ಒಂದು ಸ್ಕೂಲಲ್ಲಿ ಅದು ಇತಿಹಾಸ ನೋಡಿ. ಮಹಾರಾಜಾಸ್ ಯುವರಾಜಾಸ್ ಅಂದರೆ ನಮ್ಮ ಎಂತೆಂಥ ಗ್ರೇಟೆಸ್ಟ್ ಕರ್ನಾಟಕ ಪರ್ಸನಾಲಿಟೀಸ್ ಅಲ್ಲಿಂದ ಓದಿಕೊಂಡು ಬಂದಿದ್ದಾರೆ. ಕುವೆಂಪು ಅವರಾಗ್ಬೋದು, ಪ್ರತಿಯೊಂದು ಎಂತೆಂಥ ಪರ್ಸನಾಲಿಟೀಸ್ ಬಂದಿದ್ದಾರೆ, ಬಿಗ್ ಲೀಡರ್ಸ್ ಅಂತಾನೆ ಹೇಳ್ಬೋದು. ಹೌದು, ಸಮ್ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಲೀಡರ್ಸ್ ಎಲ್ಲ ಬಂದಿರೋದೇ ಅಲ್ಲಿಂದ ಅಂತ. ಹೌದು. ಸೊ ಹಾಗಾಗಿ ಅಲ್ಲಿ ಟೀಚಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಬಂತು, TCS. ಓಕೆ. ಬಂದಾಗ ಅಲ್ಲಿ ಗಂಗೋತ್ರಿನಲ್ಲಿ ಒಂದು 75-76 ಜನ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಮಾಡಿದರು. ಓಕೆ. ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದು. ಅದು ಗೊತ್ತಿಲ್ಲ ನನ್ನ ಅದೃಷ್ಟನೋ ಏನೋ, ಬಟ್ ಅಷ್ಟು ಜನದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದರು. ಸೊ ನಿಮ್ಮ ಫುಲ್ಲು ಟ್ಯಾಲೆಂಟ್ ಅಂತಾನೆ ಹೇಳಿ. ಅದೃಷ್ಟನೂ ಇರಬೇಕು, ಬಟ್ ಟ್ಯಾಲೆಂಟ್ ಇದ್ರೆ ತಾನೇ ಅದು ಒಂದು ಅದೃಷ್ಟ ಉಪಯೋಗ ಆಗೋದು. ಹೌದು. ಆವಾಗಲಿಂದ ನಮ್ಮ ಪ್ರೊಫೆಷ್ನಲ್ IT ಪ್ರೊಫೆಷನಲ್ ಜರ್ನಿ ಶುರು ಆಯಿತು. ಸೊ ಇದು ಒಂದು ಹಂತ. ಸೊ ಹಾಗಾಗಿ ನೆಕ್ಸ್ಟು ಟೀಚಿಂಗ್ನ ಕಂಟಿನ್ಯೂ ಮಾಡಿದೆ. ಒಂದು ಐ ಜಾಯಿಂಡ್ IT ಫ್ಯಾಕಲ್ಟಿಯಾಗಿ, ಎಗೇನ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ಗಂಗೋತ್ರಿನಲ್ಲಿ ವೀಕೆಂಡ್ ಕ್ಲಾಸ್ ತಗೊಳಕ್ಕೆ ಶುರು ಮಾಡಿದೆ. ಲುಕ್ ಅಟ್ ಇಟ್. ಹೌದು, ಒಂದು ಎಲ್ಲಿ ಓದ್ಕೊಂಡು ಬಂದ್ರಿ ಅಲ್ಲೇನೆ ನೀವು ಕೆಲಸಗಳನ್ನ ಮಾಡ್ಕೊಂಡು ಬಂದ್ರಿ. ಹೌದು, ಮಾಡ್ತಾ ಬರ್ತಾಗ ಈ ನಿಟ್ಟಿನಲ್ಲಿ ನಾನು ಹೈಸ್ಕೂಲ್ ಓದಿದ್ನಲ್ಲ, ಅಲ್ಲಿ ಟ್ರಸ್ಟಿಗೆ ಐ ಬಿಕೇಮ್ ಎ ಟ್ರಸ್ಟಿ ಆದ್ರಿ. ಟ್ರಸ್ಟಿ ಆದೆ. ಸೊ ಅಲ್ಲಿಂದ ನನ್ನ ಈ ಎಜುಕೇಷನ್ ಸರ್ವಿಸಸ್ ಶುರು ಆಯಿತು. ಅಲ್ಲಿವರೆಗೆ ಎಜುಕೇಷನ್ ಸಪೋರ್ಟ್ ತಗೊಂಡಿದ್ದೆ. ಟ್ರಸ್ಟಿಯಾಗಿ ಐ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಅದಾದಮೇಲೆ ಈಗ ಟೀಚಿಂಗ್ ಎಲ್ಲ ಆಯಿತು. IT ಪ್ರೊಫೆಷನ್ ಶುರು ಆಯಿತು. 2006 ಐ ಟ್ರಾವೆಲ್ ಟು US ಫಾರ್ ದ ಫಸ್ಟ್ ಟೈಮ್. ಸೊ ಅಲ್ಲಿಂದ ಕಳೆದ 20 ವರ್ಷ US ಅಲ್ಲಿ, ಅದೇ ಕಾಗ್ನಿಸೆಂಟ್ ಅಲ್ಲಿ ಕೂಡ TCS ಅಲ್ಲಿ ಒಂದು 20 years ಇದ್ದೆ ಮಾಡಿದ್ರಿ. ಓಕೆ. ಅದಾದ್ಮೇಲೆ ಒಂದು ಸ್ಮಾಲ್ ಕಂಪ್ನಿ ಇತ್ತು, ಒಂದು 10 months. ಅದಾದ್ಮೇಲೆ ನೀವು ಹೇಳ್ತಾ ಇದ್ರಿ ಒಂದು 200ಕ್ಕೂ ಹೆಚ್ಚು ಜನಗಳನ್ನೆಲ್ಲ ನೀವು ಒಂದು ಲೀಡರ್ಶಿಪ್ ಆಗಿ ಎಲ್ಲ ಟೀಮಲ್ಲಿ ನೀವು ಲೀಡ್ ಮಾಡಿದ್ದೀರಾ ಅಂತ. ದಟ್ಸ್ ರಿಯಲಿ ಅಮೇಝಿಂಗ್. ಅದು ಒಂದು ಪರದೇಶದಲ್ಲಿ ಹೋಗಿ ಕೆಲಸ ಮಾಡೋದೇ ಒಂದು ಗ್ರೇಟ್ ಥಿಂಗು, ಅದರಲ್ಲೂ ನೀವು ಒಂದು ಲೀಡರ್ಶಿಪ್ ರೋಲ್ ಮಾಡೋದು ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಕೂಡ ಹೇಳ್ಬೋದು. ಸೊ ಅದಾದಮೇಲೆ ನೀವು ಆರೋಹಕನ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ಅದಾದಮೇಲೆ ನಾವು ಈಗ ತಾನೇ ಮಾತಾಡ್ತಾ ಇದ್ದೋ ಇವರು ಕೂಲು ಸೂಪರ್ ಫುಡ್ಸ್. ಸೊ ಈ ಒಂದು ಕೂಲು ಸೂಪರ್ ಫುಡ್ ಹೇಗೆ ಬಂತು ಈ ಐಡಿಯಾ, ಏನು ಇದು ಒಂದು ಕೂಲು ಸೂಪರ್ ಫುಡ್ಸ್ ಅಂದರೆ, ಬನ್ನಿ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಸ್ಟೇ ಟ್ಯೂನ್ಡ್. ಕುಮಾರ್ ಅವ್ರಿಗೆ ಈ ಒಂದು ಹಾಡು ತುಂಬ ಇಷ್ಟ ಅಂತ ಹೇಳಿದ್ರು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಬಹಳ ಸುಂದರವಾದ ಹಾಡು, ತುಂಬ ಮೀನಿಂಗ್ಫುಲ್ ಆಗಿದೆ. ಬನ್ನಿ ಈ ಹಾಡನ್ನ ನಾವು ಕೇಳೋಣ. ಸೊ ನಮ್ಮ ಸಂದರ್ಶನ ಕುಮಾರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.
ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ಈ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ನಮ್ಮ ಸಂದರ್ಶನ ಕುಮಾರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಕುಮಾರ್ ಅವರು ಅವರ ಒಂದು ಬ್ಯಾಕ್ಗ್ರೌಂಡು, ಅವರ ಎಜುಕೇಷನ್ ಬಗ್ಗೆ, ಅವರು ಹೇಗೆ ಬೆಳೆದು ಬಂದರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಈ ಒಂದು ಕೂಲು ಸೂಪರ್ ಫುಡ್ಸ್ ಅವರದೇ ಆದ ಒಂದು ಕಂಪನಿ, ಅವರೇ ಒಂದು CEO ಕೂಡ, ಈ ಒಂದು ಕಂಪನಿಯ ಫೌಂಡರು ಕೂಡ 2021 ಇದು ಒಂದು ಸ್ಟಾರ್ಟ್ ಆಯಿತು. ಸೊ ಬನ್ನಿ ಕುಮಾರ್ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಏನು ಈ ಒಂದು ಕೂಲು ಸೂಪರ್ ಫುಡ್ಸ್ ಅಂದರೆ ಅಂತ. ಸೊ ಕುಮಾರ್ ಅವರೇ, ಈ ಕೂಲು ಸೂಪರ್ ಫುಡ್ಸ್ ಬಗ್ಗೆ ಹೇಳಿ. ಖಂಡಿತ. ಸೊ ನನಗೆ ಕೂಳು ಸೂಪರ್ ಫುಡ್ ಅಂದರೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹೌದು, ಡೆಫಿನೆಟ್ಲಾಗಿ. ಅದು ಹೇಳುವಾಗ ಯು ವಿಲ್ ಸಿ ಮೀ ಇನ್ ಎ ಡಿಫ್ರೆಂಟ್ ವರ್ಲ್ಡ್. ಖಂಡಿತ ಖಂಡಿತ. ಓಕೆ, ಸೊ ಕೂಳು ಹೇಗೆ ಉಟ್ಕೊಳ್ತು ಅಂದರೆ, ಕೂಳು ಅಂದರೆ ನಾವು ಚಿಕ್ಕದ್ರಲ್ಲಿ ಹಳ್ಳಿಯವರಾಗಿರೋದ್ರಿಂದ ನಮಗೆ ತಂಗುಳು ಅಂದರೆ ತಂಗುಳು ಅನ್ನ. ಸೊ ಹಾಗಾಗಿ ಕೂಳು ಅನ್ನೋದು ಒಂದು ಇಟ್ಸ್ ವೆಲ್ ಕನೆಕ್ಟೆಡ್. ಹೌದು ಹೌದು. ಸೊ ಅದು ಏನಕ್ಕೆ ಬಂತು ಅಂದರೆ, ಮೊದಲು ಕೂಳು ಅಂತ ಬರಲಿಲ್ಲ. ಫಸ್ಟ್ ನಾವು ಈಗ 2021 ಅಥವಾ ಅರೌಂಡ್ 20s ಮಿಲೆಟ್ಸ್ ವಾಸ್ ವೆರಿ ಪ್ರಾಮಿನೆಂಟ್. ನಮ್ಮ ಸಿರಿಧಾನ್ಯಗಳು, ಸಾಮೆ, ನವಣೆ, ಸಜ್ಜೆ, ಕೊರಲೆ, ಅದೆಲ್ಲ ತುಂಬ ಪ್ರಾಮಿನೆಂಟ್. ಅದನ್ನೆಲ್ಲ ನೋಡ್ತಿದ್ದಾಗ ನಾವು ಇಂಡಿಯಾದಲ್ಲೂ ಕೂಡ ಮಿಲೆಟ್ ಇಯರ್ ಅಂತ ಹೇಳಿ ಗೌರ್ಮೆಂಟ್ ಡಿಕ್ಲೇರ್ ಮಾಡಿದರು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ಥರ ಬರ್ತಿತ್ತು ಅದೇ ರೀತಿ ದೇರ್ ವಾಸ್ ಅ ಶಿಫ್ಟ್ ಟುವರ್ಡ್ಸ್ ಮಿಲೆಟ್ಸ್, ಅಥವಾ ಪ್ಯಾರಲಲ್ ಆಗಿ ಬಂತು ಅಂತಲೇ ಹೇಳ್ಬೋದು. ಸೊ ಅದು ಹೇಳಿದಾಗ ಸೊ ಹೀಗೆ ನನ್ನ ವೈಫು ಮತ್ತು ನನ್ನ ಬ್ರದರ್ ಇನ್ಲ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದಾಗ ಅವರು ಮಿಲ್ಲೆಟಲ್ಲಿ ನಾವು ಯಾಕೆ ಏನಾರು ಮಾಡಬಾರ್ದು ಅಂತ ಯೋಚನೆ ಅಂದರೆ ಒಂದು ಥಾಟ್ ಬೀಜ ಬಿತ್ಬಿಟ್ರು ನನ್ನ ಮನಸ್ಸಲ್ಲಿ ಇರಲಿಲ್ಲ, ಅವ್ರು ಬಿತ್ತಿದ ಬೀಜ. ಸೊ ಅದು ಹೇಗಾಯ್ತು ಅಂದರೆ, ಇಲ್ಲ ಒಂದು ರೆಸ್ಟೋರೆಂಟ್ ಶುರು ಮಾಡೋಣ ಮೈಸೂರಲ್ಲಿ, ಮಿಲ್ಲೆಟ್ಸ್ ರೆಸ್ಟೋರೆಂಟ್, ಸಿರಿಧಾನ್ಯದ್ದು ರೆಸ್ಟೋರೆಂಟ್ ಥರ ಮಾಡೋಣ, ಒಂದು ಯೂನಿಕಾಗಿ ಮಾಡೋಣ ಅಂತೇಳಿ ಶುರು ಮಾಡಿದ್ರು. ಆಮೇಲೆ ಅದನ್ನು ಮಾಡ್ತಾ ಇದ್ದಾಗ ನನಗೆ ಒಂದು ಆಲೋಚನೆ ಬಂತು. ಓಕೆ, ರೆಸ್ಟೋರೆಂಟ್ ಆದರೆ ನಾವು ಬರೀ ಮೈಸೂರಿಗೆ ಲಿಮಿಟ್ ಆಗಿಬಿಡ್ತೀವಿ. ಅದನ್ನು ಬೇರೆ ಕಡೆ ಎಲ್ಲ ಸ್ಕೇಲ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಟೈಮು, ಎಫರ್ಟು, ಫೈನಾನ್ಷಿಯಲ್ ಇದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಯೋಚನೆ ಮಾಡಿದೆ, ಯಾಕೆ ನಾವು ಧಾನ್ಯಗಳಿಂದ ಶುರು ಮಾಡ್ಬೋದು, IT ಬೈ ಪ್ರೊಫೆಷನ್ IT, ವೈ ನಾಟ್ ಥ್ರೂ ಆನ್ಲೈನ್ ಅಂತೇಳಿ ಒಂದು ಆಲೋಚನೆ ಮಾಡಿದ್ವಿ. ಆಲೋಚನೆ ಮಾಡಿ ಸರಿ ಆ ದಿಕ್ಕಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಕೋವಿಡ್ ಎಲ್ಲ ಬಂತು. ಸೊ ಕೋವಿಡ್ ಬಂದಮೇಲೆ ಸ್ವಲ್ಪ ಹೋಲ್ಡ್ ಮಾಡಿಬಿಟ್ವಿ ಎಲ್ಲ, ಯಾಕಂದ್ರೆ ನಾವು ರೆಸ್ಟೋರೆಂಟು ಅದೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಟೀಮು ರೆಡಿ ಆಗಿತ್ತು. ಸೊ ವಿ ವರ್ ಆಲ್ಮೋಸ್ಟ್ ವಿ ಡಿಡ್ ಸಮ್ ಪೈಲಟಿಂಗು ಮಾಡಿದ್ವಿ. ಅದು ಲಾಂಚ್ ಆಮೇಲೆ ಕೋವಿಡ್ ಬಂತು ಅಂತ ಹೇಳ್ಬಿಟ್ಟು ಆ ಲಾಂಚನ್ನು ನಮ್ಮ ದೊಡ್ಡ ದೊಡ್ಡ ಪ್ರೊಫೆಸರ್ಸು, ಸ್ವಾಮೀಜಿ ಅವ್ರನ್ನೆಲ್ಲ ಕರೆದು ಆನ್ಲೈನೇ ಲಾಂಚ್ ಮಾಡಿದ್ವಿ ಅದನ್ನು. ಸೊ ಇಟ್ ವಾಸ್ ದೇ ಬ್ಲೆಸ್ಡ್ ಮೀ. ಸೊ ಅದಾದಮೇಲೆ ಇದು ಸ್ವಲ್ಪ ಹೋಲ್ಡ್ ಆಯ್ತಲ್ಲ, ಆವಾಗ ಯೋಚನೆ ಬಂತು ನನಗೆ, ಇಲ್ಲ ಅವರೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ, ಕೂಳುದು ಯಾಕೆ ಇದು ಮುಂದೆ ಹೋಗ್ತಲೇ ಇಲ್ಲ, ಅದಾಗಲೇಬೇಕು. ಅವ್ರ ಆಶೀರ್ವಾದನೆಲ್ಲ ನಾವು ಯಾವುದೇ ಕಾರಣಕ್ಕೂ ಅದು ಇಟ್ಸ್ ಅನ್ಸ್ಟಾಪಬಲ್. ಅದು ಎಲ್ಲೋ ಒಂದು ಬೂದಿ ಮುಚ್ಚಿದ ಕೆಂಡೆ ಥರ ಕೂತಿತ್ತು ಅದು ನನ್ನ ಮನಸ್ಸಲ್ಲಿ. ಹೀಗೆ ಮಾತಾಡ್ತಾ ಇದ್ದಾಗ ಲಾಸ್ಟ್ ಇಯರ್ 2025 ಅಲ್ಲಿ ಏನೋ ಯೋಚನೆ ಮಾಡ್ತೀವಿ. ನಮ್ಮ ಇನ್ನೊಬ್ಬರು ಡೈರೆಕ್ಟರ್ ಇದ್ದಾರೆ ಇಂಡಿಯಾದಲ್ಲಿ, ಕೀರ್ತಿ ಪ್ರಸಾದ್ ಅಂತ. ಅವರು ಇಂಡಿಯಾದಲ್ಲಿ ಆಪರೇಷನ್ಸ್ನೆಲ್ಲ ನೋಡ್ತಾ ಇರ್ತಾರೆ, ಬ್ರದರು. ಸೊ ಮಾತಾಡ್ತಾ ಇದ್ದಾಗ, ಇಲ್ಲ ಕೀರ್ತಿ ಇದನ್ನು ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ, ಶುರು ಮಾಡೋಣ ಅಂದೆ. ಸೊ ಅವರು ಕೀರ್ತಿ ಯಾವಾಗಲೂ ನನಗೆ ಒಂಥರ, ನಾನು ರಾಮ ಆದರೆ ಕೀರ್ತಿ ಆಂಜನೇಯ ಅಂತಾರೆ ನನಗೆ ಯಾವಾಗಲೂ ಮೊದಲಿಂದನೇ. ಇಟ್ಸ್ ಲೈಕ್ ಸಚ್ ಅ ಕಮಿಟೆಡ್ ಪರ್ಸನ್ ಕೀರ್ತಿ. ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಹಿಮ್ ಆಸ್ ಪಾರ್ಟ್ ಆಫ್ ಮೈ ಟೀಮ್, ಮೈ ಲೈಫ್. ವೆರಿ ಕಮಿಟೆಡ್ ಗೈ. ಸೊ ಅವಾಗ ಅಣ್ಣ ಮಾಡೋಣ ಸರಿ ನಾವು ರೀಇನಿಷಿಯೇಟ್ ಮಾಡಿದ್ವಿ. ಕಂಪ್ನಿ ರಿಜಿಸ್ಟ್ರೇಷನ್ ಶುರು ಮಾಡಿದ್ವಿ.
ಇದೆಲ್ಲ ಆಯಿತು. ಅದಾದಮೇಲೆ ನಾವು ಸಿರಿಧಾನ್ಯಗಳದ್ದು ಕೆಲಸ ಪುನಃ ಶುರು ಮಾಡಿದ್ವಿ. ಗಾರ್ಡನಿಂಗು, ಡಿಸೈನು ಎಲ್ಲ ಶುರು ಮಾಡಿದ್ವಿ. ಮಾಡ್ತಾ ಇದ್ದಾಗೆ ಸ್ವಲ್ಪ ಸ್ಯಾಂಪ್ಲಿಂಗು ಹೋಗೋಕ್ಕೆ ಶುರು ಆಯಿತು. ಅಷ್ಟರಲ್ಲಿ ನನಗೆ ನಂದಿನಿದು ಒಂದು ದುಬೈನಲ್ಲಿ ಒಂದು ಶಾಪ್ ಮಾಡಿದರು, ಔಟ್ಲೆಟ್ ಮಾಡಿದರು. ಅರೌಂಡ್ ಮಾರ್ಚ್ ಟೈಮಲ್ಲೇ ಅನಿಸುತ್ತೆ, ಹೋದ ಅಲ್ಲಿ KMFMD ನಮ್ಮ ಶಿವಸ್ವಾಮಿಯವರು ಹೋಗಿ ಅದ್ರ ಮುಂದೆ ಒಂದು ಫೋಟೋ ತಗೊಂಡು ಇಟ್ಟಿದ್ರು, ಸ್ಟೇಟಸ್ಗೆ ಹಾಕೊಂಡಿದ್ರು. ಲಕ್ಕಿಲಿ ಅವ್ರ ನಂಬರ್ ನನ್ನ ಹತ್ರ ಇತ್ತು. ನೋಡ್ತಿದ್ದಾಗೇ ಸಡನ್ನಾಗಿ ಫ್ಲಾಶ್ ಆಯಿತು, ಯಾಕೆ ನಾವು ನಂದಿನಿನ ಅಮೇರಿಕಾದಲ್ಲಿ ಇಡಬಾರ್ದು ಅಂತ. ಸೊ ಆ ಥಾಟ್ ಅಲ್ಲಿಗೆ ಒಂದು ಶಾಪ್ ಥರ ಮನ್ಸಿಗೆ ಬಂತು. ಯಾಕಂದರೆ ನಾವು ಚಿಕ್ಕದ್ರಿಂದ ನಾವು ಬೂತೆ ನೋಡಿ, ನಂದಿನಿ ಬೂತು, ನಂದಿನಿ ಡೈರಿ ನೋಡಿ ನಮ್ಗೆ ಅಲ್ಲೇ ಅದೇ ಕೂತ್ಕೊಬಿಟ್ಟಿದ್ದು ನಮ್ಗೆ. ನಂದಿನಿ ತುಪ್ಪ, ನಂದಿನಿ ಪೇಡ, ನಂದಿನಿ ಮೈಸೂರು ಪಾಕ್, ಅದು ಹೌದು. ನಾವು ಹಾಲು ತಗೋತಾ ಇದ್ದಿದ್ದೆ ನಂದಿನಿ ಇದರಿಂದ ತಾನೇ. ಹೌದು, ನಾವು ಆಮೇಲೆ ಹಳ್ಳಿನಲ್ಲಿದ್ದಾಗ ಅಲ್ಲಿ ನಂದಿನಿಗೆ ಹೋಗಿ ಹಾಲು ಹಾಕ್ತಿದ್ವಿ ಡೈರಿಗೆ. ಅದು ತುಂಬ ನಡ್ಕೊಂಡು ಹೋಗ್ಬೇಕಿತ್ತು, ಒಂದು 2-3 ಕಿಲೋಮೀಟರ್ಸ್. ಅದು ಬೆಳಗ್ಗೆನೆ ಎದ್ದು ನಡ್ಕೊಂಡು ಹೋಗಿ ಅಲ್ಲಿ ಹಾಲು ಹಾಕಿ ಏನಾದ್ರು ಹಾಲು ಬೇಕಂದ್ರೆ ಹಾಲು ತರಕ್ಕೂ ಹೋಗ್ತಿದ್ವಿ, ಹಸು ಕರೀದೇ ಇದ್ದಾಗ. ಸೊ ಅದೊಂದು ಎಮೋಷನಲಿ ಕನೆಕ್ಟೆಡ್. ಹೌದು, ನಂದಿನಿ ಒಂಥರ ಎಮೋಷನಲ್ ಕನೆಕ್ಟ್. ನಮಗೆ ಹಾಲು ತುಪ್ಪ ಅಂದರೆ ಎಲ್ಲರಿಗೂ ಫಸ್ಟ್ ನಮ್ಮ ಒಂದು ಕರ್ನಾಟಕದಲ್ಲಿ ಎಸ್ಪೆಷಲಿ ಬರೋದು ಅಂದ್ರೆ ನಂದಿನಿ ಅಲ್ವಾ? ಹೌದು ಹೌದು. ಸೊ ಹಾಗಾಗಿ ಖುಷಿ ಆಯಿತು. ಒಂದು 15 ದಿನ ಗ್ಯಾಪ್ ಆಯಿತು. ಆಮೇಲೆ ಹಾಗೆ ಮಾತಾಡ್ತಾ KMF ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದ್ವಿ, ಮಾಡ್ಬೋದು, ನಾನು ಅಮೇರಿಕಾಗೆ ತಗೊಂಡು ಹೋಗ್ತೀನಿ ಅಂತೆಲ್ಲ. ಅವರು ಸರಿ ನೀವು ಗ್ರೌಂಡ್ ವರ್ಕ್ ಮಾಡಿ ಅಂದರು. ಸೊ ಸಮ್ವೇರ್ ಏಪ್ರಿಲ್ ಆರ್ ಮೇನಲ್ಲಿ ಗ್ರೌಂಡ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ತುಂಬಾ ಡಾಕ್ಯುಮೆಂಟೇಶನ್, ಎಸ್ಪೆಷಲಿ ಫುಡ್ದು ಅಂತ ಅಂದಮೇಲೆ ಬೇರೆ ಕಂಟ್ರಿಗೆ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಸೊ ಯು ಹ್ಯಾವ್ ಟು ಫಾಲೋ ಲಾಟ್ ಆಫ್ ಥಿಂಗ್ಸ್. ಹೌದು, ತುಂಬಾ ಈಸಿ ಏನೂ ಇರಲಿಲ್ಲ ಸ್ಟಾರ್ಟಿಂಗ್ ಡೇಸು. ಪ್ರತಿದಿನ ಇಟ್ಸ್ ಲೈಕ್ ಓಕೆ, ಟೀಮ್ ಇದೆ, ಕೆಲಸ ಮಾಡ್ತಾ ಇದ್ದಾರೆ, ವರ್ಕ್ ಆಗ್ತಾ ಇದೆ, ಬಟ್ ಎಲ್ಲ ಡಾಕ್ಯುಮೆಂಟೇಶನ್, ಪ್ರತಿಯೊಂದು ಡಾಕ್ಯುಮೆಂಟೇಶನ್. ಅದು ಒಂದು ಸಣ್ಣದಾದ್ರೆ ಇನ್ನೊಂದು ಕರೆಕ್ಷನ್ ಮಾಡಬೇಕು. ಆ ಕರೆಕ್ಷನ್ ಮಾಡೋದಕ್ಕೆ ನಾವು KMF ಅನ್ನೋದೇ ಒಂದು ಬಿಗ್ ಬ್ರ್ಯಾಂಡ್ ಅವರು ಅಲ್ವಾ? ಅವ್ರ ಒಂದು ಬ್ರ್ಯಾಂಡ್ ನ ಇಷ್ಟು ವರ್ಷಗಳಿಂದ ಅವರು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಫಾರ್ ದೆಮ್ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಕೀಪ್ ದಟ್ ರೆಪ್ಯುಟೇಷನ್ ಅನ್ನೋದು ಅಲ್ವಾ? ಹೌದು. ಸೊ ಅದಾಗಿ ಈಗ ನನಗೆ ಅವರು ಆಯಿತು ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಳ್ಳಿ ನೀವು, ನೋಡೋಣ ಅಂತ ಹೇಳಿದರು. ಸೊ ನಮ್ಮ ಕಂಪ್ನಿನ ನಾವು ಕೂಳನ್ನ ಫುಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಏಜೆನ್ಸಿ ಈ ಥರ ಮಾಡಿ ಎಲ್ಲ ಡಾಕ್ಯುಮೆಂಟೇಷನ್ ಮಾಡಿ ಎಲ್ಲ ಕಂಪ್ಲೇಂಟ್ಸ್ ಬಂದಾಗ ಕೊನೆಗೆ ಒಂದು ಶುಭ ದಿನ ಬಂತು. ಆಗಸ್ಟಲ್ಲಿ ನನಗೆ ಒಂದು ನ್ಯೂಸ್ ಬಂತು. ಫ್ಲೋರಿಡಾದಲ್ಲಿ ನಾವಿಕಾ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ನಾವು ವಿಶ್ವ ಕನ್ನಡಿಗರು ಅಂತ. ನಾವು ವಿಶ್ವ ಕನ್ನಡಿಗರು ಕೇಳಿದ್ದೀನಿ ನಾವಿಕಾ. ಸೊ ಅದು ಹೇಗೆ ಅಂದರೆ ಅದರಲ್ಲಿ ಹೇಳ್ಬಿಡ್ತೀನಿ, ಅದು ಕನೆಕ್ಟ್ ಮಾಡ್ತೀನಿ. ಅಮೇರಿಕಾದಲ್ಲಿ 2 ಮುಖ್ಯ ಕನ್ನಡ ಗುಂಪುಗಳಿದ್ದಾವೆ. ಒಂದು ನಾವಿಕಾ, ಇನ್ನೊಂದು ಅಕ್ಕ. ಅಕ್ಕ ಫುಲ್ ಫೇಮಸ್. ನನಗೆ ಅಕ್ಕ ಬಗ್ಗೆ ಐಡಿಯಾ ಇತ್ತು, ಯಾಕಂದ್ರೆ ನಾವು ಓದುವಾಗೆಲ್ಲ ಎಲ್ಲ ಅಮೇರಿಕಾ ಕನ್ನಡ ಕೂಟ ಅಕ್ಕಗೆ ಹೋಗಿ ಬಂದಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ವಿದ್ವಾಂಸರೆಲ್ಲ ಹೋಗಿ ಬಂದಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಪೇಪರ್ಲಿ ಓದಿದ್ದು ಅದೆಲ್ಲ ಇತ್ತು. ನಾವಿಕ ಏನು ಅಂತ ನೋಡಿ ಒಂದು ಸ್ವಲ್ಪ ಗೂಗಲ್ ಮಾಡಿದಾಗ ಓ ಪರವಾಗಿಲ್ಲ, ಇದು ಅಕ್ಕಗೆ ಪ್ಯಾರಲಲ್ಲು ಅಂತ ಹೇಳಿ ಇದಾದಾಗ KMF ಟೀಮ್ ಅವರು MD ಆದ ಶಿವಸ್ವಾಮಿಯವರು, ಮಾರ್ಕೆಟಿಂಗ್ ಡೈರೆಕ್ಟರ್ ಆದ ಮಿಸ್ಟರ್ ಸತೀಶ್ ಕುಮಾರ್ ಅವರು, ಇವರೆಲ್ಲ ಹೇಳಿದರು ನಾವಿಕದಲ್ಲಿ ನಮ್ಮದು ಬರ್ತಾ ಇದೆ, ಅಲ್ಲಿ ಸ್ಪಾನ್ಸರ್ಶಿಪ್ ಮಾಡಿದ್ದೀವಿ, ಅಲ್ಲೇನಾರು ಇಡೋಕ್ಕಾಗತ್ತಾ ಅಂತ ಕೇಳಿದ್ರು. ಐ ವಾಸ್ ಥ್ರಿಲ್ಡ್. ಕೀರ್ತಿಗೆ ಹೇಳಿದೆ, ಕೀರ್ತಿ ಇದು ಮಾಡಬೇಕು ಅಂತ. ಅವರು ಹಗಲು ರಾತ್ರಿ KMF ಟೀಮ್ ಹತ್ರ ಎಲ್ಲ ವರ್ಕ್ ಮಾಡಿ ಶಿಪ್ಪರ್ನೆಲ್ಲ ಹಿಡಿದು, ಇಟ್ಸ್ ಅ ಗ್ರೇಟ್ ವರ್ಕ್, ಹಾರ್ಡ್ ವರ್ಕ್. ಡೇ ನೈಟ್ ಹಿ ಬರ್ನ್ಡ್ ಆಯಿಲ್ಸ್ ಮಾಡಿ ಕೊನೆಗೆ ಹೇಗೋ ಮಾಡಿ ನಾವಿಕ ಕಾರ್ಯಕ್ರಮಕ್ಕೆ ನಂದಿನಿ ಸ್ವೀಟ್ಸ್, ನಂದಿನಿ ತುಪ್ಪ ಫಸ್ಟ್ ಟೈಮ್ ಆಗಸ್ಟ್ 29ರಿಂದ 31ರವರೆಗೇನೋ ಇತ್ತು ಅನಿಸುತ್ತೆ, ಫ್ಲೋರಿಡಾದ ಲೇಕ್ ಲ್ಯಾಂಡಲ್ಲಿ. ಅಲ್ಲಿಗೆ ಟ್ರಾವೆಲ್ ಮಾಡಿ ಇಟ್ ವಾಸ್ ಕಂಪ್ಲೀಟ್ಲಿ ಎನರ್ಜೆಟಿಕ್. ದಟ್ ಇಗ್ನೈಟೆಡ್ ಅ ಲಾಟ್ ಆಫ್ ಎನರ್ಜಿ ಇನ್ ಮೀ. ವೈ ಹ್ಯಾವ್ ಟು ಗೋ ವಿತ್ ನಂದಿನಿ ಅಂತ. ಅಲ್ಲಿ ಹೋಗಿ ನೋಡ್ತಿದ್ದಾಗೇನೆ ಜನಗಳು ದೇ ಆರ್ ಸೋ ಎಮೋಷ್ನಲಿ ಕನೆಕ್ಟೆಡ್. ಅಲ್ಲಿ ನಾನು ಜನಗಳ ಹತ್ರ ಮಾತಾಡಿರೋದು ಏನಂದರೆ ಎಲ್ಲ ಆಲ್ಮೋಸ್ಟ್
50s ಹೌದು, ಅವಾಗಿಂದ ಬಂದಿರೋರಲ್ಲ. ಅವಾಗಲಿಂದ ಬಂದಿರೋರು ಅಲ್ಲಿದ್ದಾರೆ. ಬಂದ್ಬಿಟ್ಟು ಎಲ್ಲ ಪಕ್ಕದಲ್ಲಿ ಬಂದು ಎಲ್ಲ ಹೇಳ್ತಿದ್ದು ಏನಂದರೆ, ಸ್ವೀಟ್ಸ್ ತೊಗೊಂಡು ತಿನ್ನೋರು ಒಂದು ಕ್ಯಾಟಗರಿ ಆದರೆ ಇನ್ನೊಂದು ಕ್ಯಾಟಗರಿ ಒಂದು, ನಂದಿನಿ ಜೊತೆ ನಮ್ದು ಆ ಮೆಮೊರಿ ಇದೆ, ಈ ಮೆಮೊರಿ ಇದೆ. ಇಟ್ ಇಸ್ ಸಚ್ ಐ ವಾಸ್ ಲೈಕ್ ಓಕೆ, ಹೌ ಬ್ಲೆಸ್ಡ್ ಐ ಆಮ್. ಹೌದು, ಅಂಡ್ ಎಸ್ಪೆಷಲಿ ಅಂಬಾಸಿಡರ್ ವಾಸ್ ರಾಜ್ಕುಮಾರ್, ದೆನ್ ಪುನೀತ್ ರಾಜ್ಕುಮಾರ್, ಈಗ ಶಿವರಾಜ್ ಕುಮಾರ್, ಅವರ ಒಂದು ಲೆಗಸಿ ಕೂಡ ಇದೆ ನಂದಿನಿ ಅವ್ರ ಜೊತೆ. ಹೌದು, ಜನಗಳಿಗೆ ಒಂದು ಪರ್ಸನಲ್ ಕನೆಕ್ಷನ್ ಕೂಡ ಅಲ್ವಾ? ಹೌದು. ಸೊ ಹಾಗಾಗಿ ಇಟ್ ವಾಸ್ ಲೈಕ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ನಮ್ಮ KMFMD ಶ್ರೀ ಶಿವಸ್ವಾಮಿ ಅವರು ಬಂದಿದ್ದರು, ಅವ್ರ ಫ್ಯಾಮಿಲಿ ಸಹಿತ ಬಂದಿದ್ದರು. ಅವರೇ ಹೆಲ್ಪ್ ಮಾಡಿದ್ದು ನನಗೆ ಸ್ಟಾಲೆಲ್ಲ ಹಾಕೋದಕ್ಕೆ. ಈಗ ಗೊತ್ತಲ್ಲ ನಿಮಗೆ, US ಬೇರೆ ಔಟ್ಸೈಡ್ ಅವರ್ ಕಂಟ್ರಿ ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್. ಬಿ ಎ ಲೇಬರ್, ಬಿ ಎ ಓನರ್, ಎಲ್ಲ ಕೆಲಸ ನಮ್ಮ ಕೆಲಸ ನಾವೇ ಮಾಡಬೇಕು. ಪಾಪ ಅವರು ಫ್ಯಾಮಿಲಿ, ಚೈತ್ರ ಶಿವಸ್ವಾಮಿ ಅಂತ ಅವ್ರ ವೈಫ್ ಹೆಸರು, ಅವರು ಮಕ್ಕಳು ಎಲ್ಲ ಬಂದು ನನಗೆ ಸ್ಟಾಲ್ ಇಡೋದಕ್ಕೆ ಬಾಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಅದರಲ್ಲಿ 3 ದಿನ ಹರ್ಷಿತ್ ಗೌಡ್ ಅಂತ ಕನ್ವೀನರ್ ನಾವಿಕಾಗೆ, ಈ ಸಪೋರ್ಟೆಡ್ ಅ ಲಾಟ್. ಐ ಹ್ಯಾವ್ ಟು ಟೇಕ್ ದೇರ್ ನೇಮ್ ಬಿಕಾಸ್ ದಟ್ ಇಸ್ ಒಳ್ಳೆ ಶೋ ಅವರ್ ಗ್ರಾಟಿಟ್ಯೂಡ್ ಹೂ ಹೆಲ್ಪ್ಡ್ ಅಸ್ ಅಲಾಂಗ್ ದ ವೇ. ಆಕ್ಚುಲಿ ಹೌದು ಆ ಪ್ರೋಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ದೆನ್ ಸ್ಟಾರ್ಟೆಡ್ ನಂದಿನಿ ಇನ್ ಅಮೆರಿಕಾ. ಎಷ್ಟು ವರ್ಷ ಆಯ್ತು ಈಗ ಒಂದು ನಂದಿನಿ ಬಂದು? 7 ತಿಂಗಳಾಯ್ತು. ಲಾಸ್ಟ್ ಆಗಸ್ಟ್ ಅಲ್ಲಿ ಬಂತು. 7 ತಿಂಗಳಿಗೆ ನೋಡಿ, ನಮ್ಮ ಆಸ್ಟ್ರೇಲಿಯಾಗೂ ಬಂದಿದೆ ಈಗ. ಸೊ ಅಮೇಸಿಂಗ್. ಸೊ ಅದೇ ನೀವು ಒಂದು ಕೂಲ್ ಸೂಪರ್ ಫುಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹೇಗೆ ಒಂದು ಮಿಲ್ಲೆಟ್ಸ್ನ ಸ್ಟಾರ್ಟ್ ಆಯಿತು ಅಂತ, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಸೊ ಹೇಗೆ ಇದನ್ನು ಏನಾದ್ರು ಒಂದು ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ ಕೂಲ್ ಸೂಪರ್ ಫುಡ್ಸ್? ಕೂಲ್ ಸೂಪರ್ ಫುಡ್ಸ್ ಏನು ಮಾಡಿದೆ ಅಂದರೆ, ಈಗ ಅದು ರೆಡಿ ಆಗ್ತಾ ಇದೆ. ಯಾಕಂದರೆ ಅದು ಮಿಲ್ಲೆಟ್ಸ್ ಎಲ್ಲ ಸ್ವಲ್ಪ ಪ್ರೀ ಪ್ರೊಸೆಸಿಂಗ್ ಅದೆಲ್ಲ ಮಾಡಬೇಕು, ಅದೆಲ್ಲ ಮಾಡ್ತಾ ಇದ್ದೀವಿ. ಸೊ ಪ್ರಾಬ್ಲಿ ನೆಕ್ಸ್ಟ್ ಶಿಪ್ಮೆಂಟ್ ಅಲ್ಲಿ ಮಿಲ್ಲೆಟ್ಸ್ ಹೋಗುತ್ತೆ, ಅದು ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಈಗ ಪ್ರಾಮಿನೆನ್ಸ್ ನಂದಿನಿ ಕೊಡ್ತಾ ಇದೀವಿ. ಇಂಟರ್ನ್ಯಾಷನಲ್ ಆಗಿ ನಂದಿನಿ ಮಾಡ್ತಾರಾ, ಬಟ್ ಅಲ್ಲಿ ಒಂದು ಲೋಕಲ್ ಅಲ್ಲಿ ಕೂಳು ಮಾಡ್ತಾ ಇದೀವಿ. ಈಗ ಅದು ಸ್ಲೋಲಿ ಅದನ್ನು ಪಿಕಪ್ ಆಗಿ ಬರುತ್ತೆ. ಮತ್ತೆ ಅದನ್ನೇ ಅದೇ ರೀತಿ ಸ್ವಲ್ಪ ವೈಡರ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಅನ್ನ ಮಾಡ್ಬೇಕಂತ ಅನಿಸ್ತಾ ಇದೆ ಈಗ. ಯಾಕಂದ್ರೆ ಎನ್ಕರೇಜ್ಮೆಂಟ್, ಎನರ್ಜಿ ಗೆಟಿಂಗ್ ಬೂಸ್ಟೆಡ್. ಹೌದು, ಅಂಡ್ ಎಸ್ಪೆಷಲಿ ಯು ಆರ್ ಸೋ ಮೋಟಿವೇಟೆಡ್, ಸೋ ಇನ್ಸ್ಪಿರೇಷನಲ್. ನಿಮ್ಗಂದ್ರೆ ಯು ಹ್ಯಾವ್ ಟು ಅಚೀವ್ ಮೋರ್ ಅನ್ನೋದು ನಿಮ್ಮಲ್ಲಿ ಅದು ಇನ್ನ ಬೆಂಕಿಯಾಗಿ ನಿಮ್ಮಲ್ಲಿ ಉರಿತಾ ಇದೆ. ಆಕ್ಚುಲಿ ಇಟ್ಸ್ ಬರ್ನಿಂಗ್ ಇನ್ಸೈಡ್ ಯು. ಸೊ ದಟ್ಸ್ ಅಮೇಜಿಂಗ್. ಸೊ ರೀಸೆಂಟ್ ಆಗಿ ಮೆಲ್ಬೋರ್ನ್ ಅಲ್ಲಿ ಈಗ ಒಂದು 28ನೇ ಮಾರ್ಚ್ ಕೂಡ ನೀವು ಈಗ ಗ್ರ್ಯಾಂಡ್ ಲಾಂಚ್ ಕೂಡ ಮಾಡಿದ್ರಿ. ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಹೇಳಿ, ಹೇಗಿತ್ತು ಅಂತ. ಓಕೆ, ಮೆಲ್ಬೋರ್ನ್ಗೆ ಬರೋಕ್ಕೆ ಮೊದಲು ಇನ್ನೊಂದು 2-3 ಅಮೆರಿಕದ ಉದಾಹರಣೆ ಹೇಳ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ಆಲ್ಮೋಸ್ಟ್ ನಾವಿಕ ಆದಮೇಲೆ ಅಕ್ಟೋಬರ್ ನವೆಂಬರಿಂದ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಮೆನಿ ಸ್ಟೇಟ್ಸ್ಗೆ ಹೋದೆ, ತುಂಬ ಕನ್ನಡ ಕೂಟಗಳನ್ನ ಅಟೆಂಡ್ ಮಾಡಿದೆ. ಮಾಡಿ ಎಲ್ಲ ಕಡೆನೂ ಐ ಗಾಟ್ ಸೇಮ್ ರೆಸ್ಪಾನ್ಸ್. ಡೌಟೇ ಇಲ್ಲ, ಎಲ್ಲರಿಗೂ ಇಷ್ಟ. ಸೆಲೆಬ್ರಿಟೀಸಿಂದ ಹಿಡಿದು ಒಬ್ಬ ಕಾಮನ್ ಮ್ಯಾನ್ ಅವ್ರಿಗೂ ಎಲ್ಲ ನಂದಿನಿ ನಂದಿನಿ ನಂದಿನಿ. ದ್ವಾರಕೀಶ್ ಅವ್ರ ದೊಡ್ಡ ಮಗ ಕೊಲಂಬಸಲ್ಲಿ ಬಂದ್ಬಿಟ್ಟು, ಅಯ್ಯೋ ನಮ್ಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡೋದ್ರು ಅವರು, ಮಗ ಸೊಸೆ ಬಂದು. ಆ ಥರ ಎಲ್ಲೋದ್ರೂ ಅದಾಗ್ಬೋದು. ಆಮೇಲೆ ಡ್ಯಾಲಸಲ್ಲಿ MCANT ಅಂತಿದೆ, ಮಲ್ಲಿಗೆ ಕನ್ನಡ ಕೂಟ ನಾರ್ತ್ ಟೆಕ್ಸಾಸ್ ಅಂತ. ಅಲ್ಲಿ ಹೋದರೆ ಜನಗಳು, MCANT is famous for, like, Dallas is famous for any grand event. ಎಸ್ಪೆಷಲಿ ನಮ್ಮ ಇಂಡಿಯನ್ದಾಗ್ಬೋದು, ಕನ್ನಡದಾಗ್ಬೋದು. ಅಲ್ಲಿ MCANT ಅಲ್ಲಿ ಜನ ಬಂದರು ಇಟ್ ಲೈಕ್ ಬ್ಲಾಸ್ಟೆಡ್ ಅಗೇನ್. ಸೊ ಆ ಥರ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಹೋದ ಕಡೆ, ಡ್ಯಾಲಸ್ ಆಗ್ಬೋದು, ಅಟ್ಲಾಂಟಾ ಆಗ್ಬೋದು, ಆಸ್ಟಿನ್ ಆಗ್ಬೋದು, ಮತ್ತು ಈ ಕಡೆ ಬಂದರೆ ಶಿಕಾಗೋನಲ್ಲಿ ನಮ್ಮ ವಿದ್ಯಾರಣ್ಯ ಕನ್ನಡ ಕೂಟ, ಅಲ್ಲೂ ತುಂಬ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಹಾಗಾಗಿ ಇದೆಲ್ಲ ಬಂದಾಗಿಂದ ಇಟ್ ವಾಸ್ ಲೈಕ್ ಎ ಗ್ರೇಟ್ ಜರ್ನಿ. ಅದಾಗ್ತಿದ್ದಾಗೇನೆ ದೆನ್ ನೋ ಐ ಹ್ಯಾವ್ ಟು ಸ್ಟಾರ್ಟ್ ಶಿಪ್ಪಿಂಗ್ ಟು ಆಸ್ಟ್ರೇಲಿಯಾ ಅಂತಲೂ ಮಾಡಿ ನವೆಂಬರಲ್ಲಿ ಇಂಡಿಯಾಗೆ ಹೋದೆ. ಹೋಗಿ ಮಾತಾಡಿ ಎಲ್ಲ ತುಪ್ಪ ರೆಡಿ ಮಾಡ್ಕೊಂಡು ಒಂದು 6 ಟನ್ ತುಪ್ಪ ಎತ್ತಿಸ್ತೀವಿ. 1 ಟನ್ ಆಸ್ಟ್ರೇಲಿಯಾಗೆ, 5 ಟನ್ನು ಅಮೇರಿಕಾಗೆ. ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರ ಕಾವೇರಿ ಮನೆಯಲ್ಲೇ ಬಂದು ಫ್ಲಾಗ್ ಹಾರಿಸೋದ್ ಮೂಲಕ ಚಾಲನೆ ಕೊಟ್ಟರು. ತುಂಬ KMF ಟೀಮ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಶಿವಸ್ವಾಮಿ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಮತ್ತು ಅವರ ಮದರ್ ಡೈರಿ ಟೀಮು ಎಲ್ಲ
ತುಂಬ ಸಪೋರ್ಟ್ ಮಾಡಿದ್ರಿಂದ ನಾವು ತುಪ್ಪನ ಅಲ್ಲಿ ಎತ್ಸೋಕ್ಕಾಯಿತು. ಅದು ನಮಗೆ ಜಾಗತಿಕ ಮಟ್ಟದಲ್ಲಿ ಇನ್ನು ನಂದಿನಿ ಎಷ್ಟು ಹೋಗ್ಬೇಕು ಅನ್ನೋದನ್ನ ಅವರು ಆಸ್ ಎ ಟೀಮ್ ನಮ್ಮ ಜೊತೆ ತುಂಬಾ ಸಪೋರ್ಟ್ ಮಾಡಿದ್ರಿಂದ ಸೊ ಅಮೇಝಿಂಗ್. ಅದು ಎಷ್ಟು ವರ್ಷಗಳ ಡ್ರೀಮ್ ಇರ್ಬೋದು, ಎಷ್ಟು ಜನಗಳಿಗೆ ಅಯ್ಯೋ ನಂದಿನಿ ಇಲ್ಲಿ ಸಿಗ್ತಾ ಇಲ್ವಲ್ಲ ಅಂತ ಅನ್ಸಿರ್ಬೋದು. ಒಂದು ಫೇಮಸ್ ಬ್ರ್ಯಾಂಡ್ ಈಗ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಗ್ಬಿಟ್ಟಿದೆ. ನಮ್ಮ ಒಂದು ಮನೆ ಅಂದ್ರೆ ನಮ್ಮನೆ ಈಗ ಮನೆ ಅಡುಗೆ ತಿಂದಂಗೆ ಅದು ಅಲ್ವಾ, ಎಲ್ಲೇ ಹೋಗ್ಲಿ ನಮ್ಮನೆ ಊಟ ತಿಂದ್ರೇನೆ ನಮ್ಗೊಂದು ಖುಷಿ ಆಗೋದು. ಸೊ ಆ ತರ ನಮ್ಮ ಒಂದು ನಂದಿನಿ ಇಲ್ಲಿ ನಮ್ಗೆ ನಮ್ಮನೆಯಲ್ಲೇ ಈಗ ನಮ್ಮ ಹತ್ರನೇ ಈ ಒಂದು ಪರದೇಶದಲ್ಲಿ ಇಲ್ಲೆಲ್ಲ ವಿದೇಶದಲ್ಲಿ ಸಿಗ್ತಾ ಇರೋದು. ಯು ಡಿಡ್ ಸಚ್ ಎ ಗ್ರೇಟ್ ಜಾಬ್ ಆ್ಯಕ್ಚುಲಿ, ರಿಯಲಿ ಗ್ರೇಟ್ ವರ್ಕ್ ಕುಮಾರ್ ಅವರೇ. ಹಾಗೆ ನಿಮ್ಮ ಕೀರ್ತಿ ಅವರು ಕೂಡ ಬಹಳ ಸಪೋರ್ಟಿವ್ ಆಗಿ, ಹಾಗೆ ನೀವು ಪ್ರತಿಯೊಬ್ಬರೂ ಎಲ್ಲ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ರಿ. ನೀವು ಬೆಳೆದು ಬಂದ ಹಾದಿಲಿ ಎಷ್ಟು ಜನ ನಿಮಗೆ ಹೆಲ್ಪ್ ಮಾಡಿದ್ರು. ಸೊ ದಟ್ಸ್ ವಾಟ್ ಕೀಪ್ ಯು ಗೋಯಿಂಗ್ ಆ್ಯಕ್ಚುಲಿ. ಹೌದು. ಸೊ ಮೆಲ್ಬೋರ್ನ್ ಬಗ್ಗೆ ಹೇಳಿ, ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್? ನಿನ್ನೆ ಹೇಳ್ಬಿಟ್ಟು ಮೆಲ್ಬೋರ್ನ್ಗೆ ಬರ್ಬೇಕಂದ್ರೆ ಅದು ಇನ್ನೊಬ್ರನ್ನ ಆ್ಯಡ್ ಮಾಡಬೇಕು. ಓಕೆ, ನನ್ನ ಶ್ರೀಮತಿ ಅವರು ಲಕ್ಷ್ಮೀ ಕುಮಾರ ಅಂತ, ಮತ್ತೆ ನನ್ನ ಮಕ್ಕಳು. ಓಕೆ. ನಂದಿನಿ ತಗೊಂಡಾಗಿಂದ ನಂದು ಟ್ರಾವೆಲ್, ನಂದು ಡೇ ಜಾಬ್ ಜೊತೆಗೆ ಟ್ರಾವೆಲ್ ಬೇರೆ. ಆಬ್ವಿಯಸ್ಲಿ ಮನೆಯಲ್ಲಿ ಗೊತ್ತಲ್ಲ ನಿಮ್ಗೆ, ಮನೆಯವರು ಎನ್ಕರೇಜ್ ಮಾಡಲಿಲ್ಲ ಅಂದ್ರೆ ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ. ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಅದಾಯ್ತು. ಸೊ ಅದಾದ್ಮೇಲೆ ಈಗ ಮೆಲ್ಬೋರ್ನಲ್ಲಿ ನಮ್ಮ MKS ಅಧ್ಯಕ್ಷರು, ಅದೃಷ್ಟ ಅನ್ನೋದು ಹೇಗಿದೆ ಅಂತ, ಯಾರ ಅದೃಷ್ಟ ಅಂತ ನನಗಂತೂ ಗೊತ್ತಿಲ್ಲ, ನನಗಂತೂ ತುಂಬ ಅದೃಷ್ಟ ಚೆನ್ನಾಗಿದೆ. ಯಾವುದೋ ಕನೆಕ್ಟಲ್ಲಿ ನೀವು ಸಿಕ್ಕಿದ್ರಿ. ಅದಾದಮೇಲೆ ಇವರು ನಮ್ಮ ಶ್ರೀನಿವಾಸ್ ಶರ್ಮಾ ಸಿಕ್ಕಿದ್ರು, MKS ಅಧ್ಯಕ್ಷರು, ಕನ್ನಡ ಸಂಘದ ಅಧ್ಯಕ್ಷರು. ಅವ್ರ ಮೂಲಕ ಕನೆಕ್ಟ್ ಶುರು ಆಯಿತು. ಡಿಸ್ಕಷನ್ ಮಾಡಿ ಎಲ್ಲ ನಾವು ಇನಿಷಿಯಲಿ ಶುರು ಮಾಡಿದ್ವಿ. ಆಗಸ್ಟಲ್ಲಿ ಒಂದು ಸಣ್ಣ ಭಾವಸಂಗಮ ಅಂತೇಳಿ ಕಾರ್ಯಕ್ರಮ ಆಗಿತ್ತು. ಅದನ್ನು ನಮ್ಮ ಮಧುಮುರುಂಡಿ ಅವ್ರ ಜೊತೆಲಿ ಮಾಡಿದ್ವಿ. ಅವಾಗ ಏನಂದ್ರೆ ಪ್ರಾಡಕ್ಟ್ಸ್ ಎಲ್ಲ ಏನು ಬಂದಿರಲಿಲ್ಲ, ಅದು ಬರೀ ಜನಗಳ ಮನಸ್ಸಲ್ಲಿತ್ತು, ಹೋಯ್ತು ಅಷ್ಟೇ. ಸೊ ಅದಾದ್ಮೇಲೆ ಈಗ MKS ಅಲ್ಲಿ ತುಂಬಾ ಗ್ರ್ಯಾಂಡ್ ಲಾಂಚ್ ಆಯ್ತು. ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದಿಂದ ತುಂಬಾ ಚೆನ್ನಾಗಾಯ್ತು. ನೆನ್ನೆ ಅವರು ಎಷ್ಟು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾತಾಡಿದ್ರು ಅಂದರೆ, ನೆನ್ನೆ ಬೆಳಿಗ್ಗೆ ಮೆಲ್ಬೋರ್ನಲ್ಲಿ ನಾನು ಜೀವನದಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ವಾಮೀಜಿ ಹತ್ರ ಅಷ್ಟು ಕ್ಲೋಸಾಗಿ ಮಾತಾಡಿ, ಅವರು ನಮ್ಮ ಇದನ್ನೆಲ್ಲ ಕೇಳಿ, ಅವ್ರ ಜೊತೆನಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಐ ಆಮ್ ಸೋ ಬ್ಲೆಸ್ಡ್. ಎಲ್ಲರಿಗೂ ಸಿಗಲ್ಲ ಈ ಥರ ಒಂದು. ಆಲ್ಮೋಸ್ಟ್ 2 hours ಸ್ಪೆಂಡ್ ಮಾಡಿದ್ದೀನಿ ನೆನ್ನೆ ಬೆಳಗ್ಗೆ ಅವ್ರ ಜೊತೆ. ಒಂದು ಡಿಸ್ಕಷನ್ನು, ಒಂದು ಬ್ರೇಕ್ಫಾಸ್ಟು, ಆಮೇಲೆ ನನ್ನನ್ನೇ ಒಂಟಿಯಾಗಿ ಕೂರಿಸ್ಕೊಂಡು ಮಾತಾಡಿ ಒಂದಷ್ಟು ಗೈಡೆನ್ಸ್ ಕೊಟ್ಟು, ಇಲ್ಲ ನೀವು ಮಾಡ್ತೀರಾ, ಖಂಡಿತ ನಿಮಗೆ ಮಾಡ್ಬೇಕನ್ನೋ ಛಲ ಇದೆ, ಹಂಬಲ್ನೆಸ್ ಇದೆ, ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದ್ರು. ಇಟ್ ವಾಸ್ ಲೈಕ್ ಅಮೇಝಿಂಗ್. ಸೋ ಗುಡ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಹಾಗೆ ಶುರುವಾಯಿತು ಮೊನ್ನೆ ಬೆಳಿಗ್ಗೆ. ಮೊನ್ನೆ ಬಂದಿದ್ದಕ್ಕೆ ನೆನ್ನೆ ಬೆಳಿಗ್ಗೆ, ನೆನ್ನೆ ಮಧ್ಯಾಹ್ನ ನಡೆದಿದ್ದು ಮೆಲ್ಬೋರ್ನಲ್ಲಿ. ಹೌದು, ಬೆಳಿಗ್ಗೆ ಅದಾಯಿತು. ಆಮೇಲೆ ಮಧ್ಯಾಹ್ನ ಈವೆಂಟ್ ಬಂತು. ಈವೆಂಟಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ಮೆಲ್ಬೋರ್ನ್ ಕನ್ನಡ ಸಂಘದವರು. 40 ವರ್ಷದ ಜರ್ನಿ. ಅದರಲ್ಲಿ ನಮ್ಮ ಶ್ರೀನಿವಾಸ್ ಶರ್ಮಾ ಅವ್ರದ್ದು 26 ವರ್ಷ ಅವ್ರದ್ದೇ. ಒನ್ ಮ್ಯಾನ್ ಆರ್ಮಿ. ಅಫ್ಕೋರ್ಸ್ ಎಸ್ ಎ ಟೀಮ್ ತುಂಬಾ ಚೆನ್ನಾಗಿ ಭವನ ಆಗಿದೆ. ಈಗ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಫಸ್ಟ್ ಕನ್ನಡ ಕೂಟ ಹ್ಯಾವಿಂಗ್ ಡೆಡಿಕೇಟೆಡ್ ಭವನ. ಇಟ್ಸ್ ಗ್ರೇಟ್. ಸ್ಟೇಜ್ ಮೇಲೆ ಚೆನ್ನಾಗಾಯ್ತು. ಸ್ಟೇಜ್ ಮೇಲೆ ನಮ್ಮ ಸ್ವಾಮೀಜಿಗಳು ಒಡೆಯರ್ ಬಂದಿದ್ರು. ಸ್ವಾಮೀಜಿಗಳು ಒಡೆಯರ್ಗೆ ನಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ರು ಸ್ಟೇಜ್ ಮೇಲೆ. ಅದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ. ಹಾಗಾಗಿ ತುಂಬ ಚೆನ್ನಾಗಾಯ್ತು, ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲೂ ಎಲ್ಲ ಕೇಳ್ತಾ ಇದ್ದಾರೆ, ಪೇಡ ಕೊಡಿ, ಮೈಸೂರು ಪಾಕ್ ಕೊಡಿ ಅಂತ. ತುಪ್ಪ ಬದಲು. ಹೌದು, ಪೇಡ ಇಸ್ ಲೈಕ್ ತುಂಬಾ ಅಲ್ವಾ, ಅದು ಜನಗಳಿಗೆ ತುಂಬಾ ಇಷ್ಟ ಪೇಡ ಅನ್ನೋದು. ರಿಯಲಿ. ಆಮೇಲೆ ತುಪ್ಪ, ಪೇಡಗಳು ಎಲ್ಲ ತರ, ಒಂದು ಧಾರವಾಡ ಎಲ್ಲ ತರ ಪೇಡಗಳು. ಹೌದು. ಸೊ ವೆರಿ ಫೇಮಸ್. ನನ್ಗೂ ಸ್ಯಾಂಪಲ್ ಕಳ್ಸಕ್ ತುಂಬಾ ಜನ ಕೊಟ್ಟೆ. ಎಷ್ಟೊಂದು ಜನ ಇನ್ನ ಇದೆಯಾ ಹೇಳ್ತಾ ಇದ್ರು. ಸೊ ಇಟ್ಸ್ ರಿಯಲಿ ಡಿಮ್ಯಾಂಡಿಂಗ್. ಸೊ ದಟ್ಸ್ ನೈಸ್ ಟು ನೋ. ನಂದಿನಿ ಇಲ್ಲೂ ಕೂಡ ಎಷ್ಟು ಪಾಪ್ಯುಲರ್ ಇದೆ ಜನಗಳಿಗೆ. ಈಗಲೂ ಅದರ ಒಂದು ಬೇಡಿಕೆ ಎಷ್ಟಿದೆ ಅನ್ನೋದು ಇಲ್ಲಿ ಒಂದು ಬಂದ್ರು, ನಮ್ಮ ಕರ್ನಾಟಕ ಅಲ್ಲಿ ಬಿಟ್ಟು ಇಲ್ಲಿ ಬಂದ್ರು ನಮ್ಮ ಜನಗಳಿಗೆ ಬೇಡಿಕೆ. ಸೊ ನೀವು ಒಳ್ಳೆಯ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಕುಮಾರ್ ಅವರೇ. ತುಂಬ ಬಹಳ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಕುಮಾರ್ ಅವರು. ಬನ್ನಿ ಕುಮಾರ್ ಅವ್ರ ಜೊತೆ ಇಷ್ಟೊತ್ತಂಕ ಎಲ್ಲ ಸೀರಿಯಸ್ ಟಾಪಿಕ್ ಆಯಿತು ಕುಮಾರ್ ಅವರೇ. ನೀವೆಲ್ಲ ಎಷ್ಟು ಚೆನ್ನಾಗಿ
ನಡೆಸ್ಕೊಂಬಂದ್ರಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಇನ್ನೇನು ಒಂದು 10 ನಿಮಿಷ ಇದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು, ಈ ಒಂದು ವ್ಯವಹಾರ, ಬಿಸ್ನೆಸ್, ಶಿಕ್ಷಣ ಅಲ್ಲದೆ ನಿಮಗೆ ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಾ. ಇದ್ರ ಪ್ರೇರಣೆ ಹೇಗೆ ಬಂತು ನಿಮಗೆ ಒಂದು ಸಾಮಾಜಿಕ ಸೇವೆಯಲ್ಲೆಲ್ಲ? ಸೊ ಈಗೇನು ಇದು ನನ್ನ ಹಾರ್ಟ್ಗೆ ಇನ್ನೂ ಕ್ಲೋಸ್ ಆಗಿರೋ ಟಾಪಿಕ್ಕು. ಯಾಕಂದರೆ ನಾನು ಒಬ್ಬ ಬಡವನ ಮಗನಾಗಿ ಸಮಾಜದಲ್ಲಿ ಸಹಾಯ ತಗೊಂಡು ಬೆಳೆದವನು ಎಜುಕೇಷನಲ್ಲಿ. ನನಗೆ ಯಾವಾಗಲೂ ಒಂದು ತುಡಿತ ಏನಂದರೆ, ನಾನು ತಗೊಂಡಿರೋದನ್ನು ನನಗೆ ಅಷ್ಟು, ನಾನು ಏನೇ ಮಾಡಿದ್ರೂ ಅಷ್ಟು ವಾಪಸ್ ಕೊಡೋಕ್ಕಾಗಲ್ಲ. ಆದರೆ ನನ್ನಿಂದ ಏನು ಸೇವೆ ಸಾಧ್ಯ, ಒಂದು ಕಿರು ಸೇವೆ, ಅದನ್ನು ಮಾಡಬೇಕಂತೇಳಿ ನಾನು ಈ ಸೋಷಿಯಲ್ ಸರ್ವೀಸು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನಿದೆ ಅದಕ್ಕೆ ತುಂಬ ಒಲವು ಕೊಡ್ತೀನಿ ನಾನು. 4 ಮಕ್ಕಳಿಗೆ ನೆನ್ನೆ ಸ್ವಾಮೀಜಿ ನನಗೊಂದು ಮಾತು ಹೇಳಿದ್ರು ಪರ್ಸ್ನಲ್ಲಾಗಿ. ನಾನು ಇದನ್ನೇ ಹೇಳ್ತಾ ಇದ್ದೆ, ಇದೇ ಪ್ರಶ್ನೆ ಬಂದಾಗ ನಾನು ಹೇಳ್ತಾ ಇದ್ದೆ. ಹೀಗೆ ನನಗೆ ನಮ್ಮ ಡಾಕ್ಟ್ರ್ ಪುಟ್ಸಿದ್ದೆ ಅವರು ಕರ್ಕೊಂಡು ಬಂದರು, ಸಪೋರ್ಟ್ ಮಾಡಿದ್ರು, ಬೆಳೆದೆ ಅಂದಾಗ ಸ್ವಾಮೀಜಿ ಒಂದು ಮಾತು ಹೇಳಿದ್ರು, ಎಷ್ಟೊಂದಿರುತ್ತೆ, ಎಲ್ಲ ಇರ್ತಾರೆ, ಯಾರೋ ಒಬ್ಬರು ಅದನ್ನು ಪುಷ್ ಮಾಡಿದಾಗ ಆ ಪಾಸಿಟಿವ್ ತಗೊಂಡು ಏನೋ ಬೆಳಿಬೋದು ಅನ್ನೋದಕ್ಕೆ ನೀವು ಉದಾಹರಣೆ ಅಂತ ಹೇಳ್ಬಿಟ್ರು ಸ್ವಾಮೀಜಿ. ಅವ್ರು ಏನು ಹೇಳಿದ್ರು ಅಂದರೆ, ನೀವು ನೆಗೆಟಿವ್ಸ್ ಎಷ್ಟೋ ಇರುತ್ತೆ ಜೀವನದಲ್ಲಿ, ಅದು ನೀವು ನೆಗೆಟಿವ್ಸ್ ಯೋಚನೆ ಮಾಡಿದ್ರೆ ನಿಮ್ಮನ್ನು ತುಳಿದು ಬಿಡುತ್ತೆ ಕೆಳಗಡೆ. ಪಾಸಿಟಿವ್ ತಗೊಂಡು ಮುಂದೆ ಹೋಗಿ ಅಂತ. ಜೀವನ ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ, ಸಿಹಿ ಕಹಿ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ಯುಗಾದಿ ಈಗ ತಾನೇ ಮಾಡಿದ್ರೆ, ಸೊ ಇಟ್ಸ್ ಆಲ್ವೇಸ್ ಜೀವನ ಅಂದ್ರೆ ಸಿಹಿ ಕಹಿಗಳು ಎರಡೂ ಇರಲೇಬೇಕು ಅಲ್ವಾ. ಸೊ ಅಂದ್ರೆ ನೆಗೆಟಿವ್ನ ಬಂದಾಗ್ಲೂ ಅದನ್ನ ನೀವು ಕುಗ್ಗದೇನೆ ನೀವು ಹೇಗೆ ಪಾಸಿಟಿವ್ ಆಗಿ ತಗೊಂಡೋಗ್ತೀರಾ, ಅದೇ ಒಂದು ನಿಜವಾದ ಒಂದು ಅಲ್ಟಿಮೇಟ್ಲಿ ಇಟ್ಸ್ ಅನ್ ಅಕ್ಸೆಪ್ಟೆನ್ಸ್. ಹೌದು, ಜೀವನದಲ್ಲಿ ಆ ಟೈಮಲ್ಲಿ ಏನಾಗುತ್ತೆ ಅದು ಒಳ್ಳೇದಕ್ಕೆ ಆಗುತ್ತೆ. ಇದು ನನ್ನ ಪರ್ಸನಲ್ ಜೀವನದ ಎಕ್ಸ್ಪೀರಿಯನ್ಸ್. ಆ ಮೂಮೆಂಟಲ್ಲಿ ನಮ್ಗೆ ಅನ್ಸುತ್ತೆ, ಅಯ್ಯೋ ಇದಾಗಬಾರ್ದಿತ್ತು ಆಗೋಯ್ತಲ್ಲ ಅಂತ. ಬಟ್ ಎಷ್ಟೋ ಸಾರಿ ನಾವು ಹೊರಗಡೆ ಬಂದಾಗ ರಿಯಲೈಸ್ ಮಾಡ್ಕೊಂಡಾಗ ಅದಾಗಿದ್ದು ಒಳ್ಳೇದಂತ. ಸೊ ನನ್ನ ಜೀವನದಲ್ಲಿ ಏನಂದರೆ, ಏನೇ ಆದರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆ ಮೂಮೆಂಟಲ್ಲಿ ಅದು ಒಳ್ಳೇದಕ್ಕೆ ಆಗಿರುತ್ತೆ, ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಅದು ಇರಬೇಕು. ವೆರಿ ನೈಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಬನ್ನಿ ಈಗ ರ್ಯಾಪಿಡ್ ಫೈರ್ ರೌಂಡು. ಸೊ ನೀವು ಥಟ್ ಅಂತ ಹೇಳಬೇಕು ನಿಮ್ಮ ಕ್ವಶನ್ಗಳು ಇವಾಗ. ಸೊ 1 word that defines your journey. ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್. ಖಂಡಿತ. ನಿಮ್ಮ ಒಂದು ಫೇವ್ರೆಟ್ ಫುಡ್ ಯಾವುದು? ನಾನ್ ವೆಜ್. ಓಕೆ. ಸೊ ಎ ಲೀಡರ್ ಯು ಅಡ್ಮೈರ್. Being a great leader, who you admire actually being? I have so many leaders to admire, but someone who inspires you, someone you look up to, or somebody. ಯಾರು ಅನ್ಸುತ್ತೆ ನಿಮಗೆ? So ಒಂದು there are multiple leaders, to be specific. So ಆಧ್ಯಾತ್ಮಿಕವಾಗಿ ಅಥವಾ ಜೀವನನ ಹೇಗೆ ನೋಡಬೇಕು, ಬೇರೆಯವ್ರನ್ನೆಲ್ಲ ಹೇಗೆ ಪ್ರೀತಿಸ್ಬೇಕು ಅಂದ್ರೆ ನಮ್ಮ ಡಾಕ್ಟರ್ ಪುಟ್ಸಿದ್ದೆ ಅವರು. He had unconditional pure love affection towards the society. ಅವ್ರು ಬೈದು ಹೇಳ್ತಿದ್ರು, ಓದು ಅಂತ. ಅದು ದಟ್ ಇಸ್ ಅಫೆಕ್ಷನ್, ದಟ್ ಆಲ್ವೇಸ್ ಮೋಟಿವೇಟ್ಸ್ ಮೀ. ಅದು ಬಂದರು. ಇನ್ನೊಂದು ಬಿಸ್ನೆಸ್ ಬಂದಾಗ ದೇರ್ ಆರ್ ಸೋ ಮೆನಿ ಐಕಾನ್ಸ್. ಸೊ ಐ ಹ್ಯಾವ್ ಮೈ ಓನ್ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್. ದಟ್ಸ್ ವೈ ಐ ಆಮ್ ಲುಕಿಂಗ್ ಟುವರ್ಡ್ಸ್ ಇಟ್. ಓಕೆ, ವೆರಿ ನೈಸ್. ಸೊ ಈಗ ತಾನೇ ನೀವು ಹೇಳಿದ್ರಿ ನಿಮ್ಮ ಯಶಸ್ಸಿನ ಸೂತ್ರ ಪರಿಶ್ರಮನ ಅದೃಷ್ಟನ ಅಂತ. ನೀವು ಈಗ ತಾನೇ ಹೇಳಿಬಿಟ್ರಿ ಹಾರ್ಡ್ ವರ್ಕ್. ಓಕೆ. ಸೊ ನೀವು ಒಂದಿನ ಫ್ರೀ ಇದ್ದರೆ ಸೊ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ಒಂದಿನ ಫ್ರೀ ಇದ್ದರೆ ನಾನು ಏನಾದ್ರು ಸರ್ವಿಸ್ ಥರ ಆಕ್ಟಿವಿಟೀಸ್ ಮಾಡೋಕ್ಕೆ ಇಷ್ಟ. ಕಮ್ಯುನಿಟಿ ಸರ್ವಿಸ್ ಆ ಥರ ಯು ವಾಂಟ್ ಟು ಗಿವ್ ಬ್ಯಾಕ್. ಹೌದು. ನಿಮಗೆ ಹೃದಯಕ್ಕೆ ಹತ್ತಿರವಾದದ್ದು ಟೆಕ್ನಾಲಜಿನ ಕೃಷಿನ? ಕೃಷಿ. ಓಕೆ. ಸೊ ಗ್ರಾಮೀಣ ಜೀವನನ ಸಿಟಿ ಲೈಫಾ? ಗ್ರಾಮೀಣ ಜೀವನ. ಓಕೆ. ಸೊ ನಿಮ್ದು ಕೂಲು ಸೂಪರ್ ಫುಡ್ ಇದು ಆಬ್ವಿಯಸ್ಲಿ ಗ್ರಾಮೀಣ ಜೀವನ. ಜೀವನದ ಕೊನೆ ಆಸೆನೂ ಹಾಗೇನೆ, ಹೋಗಿ ಹಳ್ಳಿನಲ್ಲಿ ಒಂದು ಮನೇಲಿ ಇರಬೇಕು ಅಂತ. ಹೌದು. ಸೊ ನಿಮ್ಮ ಒಂದು ನೆಕ್ಸ್ಟ್ ಗೋಲ್ ಏನು ಅಚೀವ್ ಮಾಡಬೇಕು ಅಂತ? ನಂದಿನಿ ಏನಿದೆ, ಕೂಳು ಸೂಪರ್ ಫುಡ್ಸ್ ಏನಿದೆ, ಅದನ್ನು ಎಷ್ಟು ಸಾಧ್ಯ ಅಷ್ಟು ಬೆಳೆಸಿ, ಎಷ್ಟು ದೇಶಗಳಲ್ಲಿ ಸಾಧ್ಯ ಅಷ್ಟು ದೇಶಗಳಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಯಾಕಂದರೆ ನಂದಿನಿ ಯಾಕೆ ಹೇಳ್ಬಿಡ್ತೀನಿ, ಅವಾಗ ಹೇಳಿಲ್ಲ, ಈಗೊಂದು ಹೇಳ್ತೀನಿ. ನಂದಿನಿ ಯಾಕೆ ಕ್ಲೋಸ್ ಟು ಮೈ ಹಾರ್ಟ್ ಅಂದರೆ, ನನಗೊಂದು ಗುರಿ ಏನಂದರೆ ನಮ್ಮ ರೈತ ಬಾಂಧವರಿಗೆ ಏನಾದ್ರು ಸೇವೆ ಮಾಡಬೇಕಂತ ನನ್ನ ಆಸೆ. ಬಟ್ ಎಷ್ಟು ಮಾಡ್ತೀನಿ ಒಬ್ಬನೇ? ಹೌದು, ಖಂಡಿತ ಆಗೋದಿಲ್ಲ. ಆದರೆ ನಂದಿನಿ ನಮ್ಮ ರಾಜ್ಯದಲ್ಲಿರೋ ಎಲ್ಲ ರೈತರ
ಸೇವೆನಲ್ಲಿದೆ, ಹೌದು. ಎಲ್ಲ ರೈತರಿಗೂ ಕನೆಕ್ಟ್ ಮಾಡುತ್ತೆ. ಖಂಡಿತ ನಂದಿನಿ KMF ಟೀಮ್ ಸಪೋರ್ಟ್ ಇಂದ ನಾನು ನಂದಿನಿನ ನೀವು ಎಷ್ಟು ಅದಕ್ಕೆ support ಸಾಧ್ಯ ಮಾಡಿದ್ರೆ ಅವ್ರು ಅದನ್ನ ತಗೊಂಡೋದ್ರೆ ಅದು ಒಂದು ದೊಡ್ಡ ಸೇವೆ ನಮ್ಮ ರೈತ ಕುಲಬಾಂಧವರಿಗೆ. ಸೊ ಅದು ನನ್ನ ಆಸೆ. ಸೊ ನಿಮ್ಮ ಆಸೆ ಇನ್ನೂ ನೆರವೇರಲಿ. ಇದೇ ಥರ ಬಹಳಷ್ಟು ಕಂಟ್ರಿಗಳಿಗೆ ವಿದೇಶಗಳಿಗೆ ಇದೇ ಥರ ಎಲ್ಲ ಕಡೆ ಒಂದು ಎಕ್ಸ್ಪೋರ್ಟ್ ಆಗಿ ಗ್ರೋತ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಕ್ಚುಲಿ. ಸೊ ಒಂದು ಲೀಡರ್ಶಿಪ್ನ ಮುಖ್ಯ ಗುಣ ಯಾವುದು? ಸೊ ಇಟ್ಸ್ ಆಲ್ವೇಸ್ ಲೀಡ್ ಬೈ ಎಕ್ಸಾಂಪಲ್. ಹೌದು. ಓಕೆ, ಸೊ ಒಬ್ಬ ಲೀಡರ್ ಅಂದರೆ ಟೀಮ್ ಜೊತೆಲಿ ಒಂದಾಗಿ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಟೀಮನ್ನು ಜೊತೆಲಿ ನಡ್ಸ್ಕೊಂಡು ಹೋಗೋದೇ ಟ್ರೂ ಲೀಡರ್. ಟೀಮ್ ಇಸ್ ಟುಗೆದರ್ ಅಚೀವ್ಸ್ ಮೋರ್ ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ವಾವ್. ಒಂದು ಚಾಲೆಂಜಿಂಗ್ ಸಿಚುಯೇಷನ್ ನಿಮಗೆ ಹೆಚ್ಚು ಕಲಿಸಿದ್ದು? ಸೊ ಸಿಚುವೇಶನ್ ಏನಂದರೆ, ನಾನು ಆರೋಗ್ಯಂತ ಅವಾಗಲೇ ಹೇಳಿದ್ವಿ. ಸೊ ಡ್ಯೂ ಟು ದ ಚಾಲೆಂಜಸ್ ಐ ಗಾಟ್ ಇನ್ ಟು ಫೈನಾನ್ಷಿಯಲ್ ಕ್ರೈಸಿಸ್, ಓಕೆ, ದಟ್ ಇಗ್ನೈಟೆಡ್ ವೈ ನಾಟ್ ಓಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆಗಿ ನಿಮ್ಮ ಮುಂದೆ ಅದರಿಂದ ಟೇಕಿಂಗ್ ಫಾರ್ವರ್ಡ್ ಕೂಳು. ಸೋ ನೈಸ್ ಆ್ಯಕ್ಚುಲಿ. ಸೊ ಅದರಿಂದ ಇದು ಒಂದು ಉತ್ಪತ್ತಿ ಆಯಿತು, ಇದರಿಂದ ನೀವು ಒಂದು ಬೆಳ್ಕೊಂಡು ಬಂದ್ರಿ, ಬಹಳ ಚೆನ್ನಾಗಿತ್ತು. ಸೊ ಕುಮಾರ್ ಅವರೇ, ನೀವು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ಒಂದು ಹಿನ್ನೆಲೆ, ಒಂದು ಮೈಸೂರಿನ ಒಂದು ಹಳ್ಳಿಯಿಂದ ಹುಟ್ಟಿ ಹೇಗೆ ನೀವು ಒಂದು ಓದ್ಕೊಂಡು ಇವರು PUC ಲಿದ್ದಾಗ ನೀವೊಂದು ಕನ್ನಡದಲ್ಲಿ 124, 125ಕ್ಕೆ ತೆಗೆದ್ರು, ಡಿಗ್ರಿಲಿದ್ದಾಗ 8th ರ್ಯಾಂಕ್ ಕೂಡ ಬಂದರು ಅವರು. ಸೊ ಹಾಗೆ ಒಂದು MS ಅಲ್ಲಿ ನೀವು ಕಂಪ್ಯೂಟರ್ ಸಿಸ್ಟಮ್ ಮಾನಸ ಗಂಗೋತ್ರಿಲಿ ಕೂಡ ನೀವು ಓದಿದ್ರಿ. ಅದಾದಮೇಲೆ ನಿಮಗೆ ಒಂದು ಅಮೇರಿಕಾದಲ್ಲೆಲ್ಲ ಆಮೇಲೆ ಫ್ಯಾಕಲ್ಟಿಯಾಗೆಲ್ಲ ನೀವು ಒಂದು ಟ್ರಸ್ಟಿಯಾಗಿ ಎಲ್ಲ ಒಂದು ಆಪರ್ಚುನಿಟಿ ಸಿಕ್ತು, ನೀವು ಟೀಚಿಂಗ್ ಫೀಲ್ಡಲ್ಲಿದ್ದಿರಿ. ಆಮೇಲೆ ನಿಮಗೆ ಅಮೇರಿಕಾದ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನೀವು ಒಂದು ಹಲವಾರು IT ಕಂಪನಿ, ಬಿಗ್ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ನೀವು ಒಂದು ಕೆಲಸ ಮಾಡಿದ್ರಿ. ಒಂದು 20 ವರ್ಷಕ್ಕೂ ಹೆಚ್ಚು ಎಲ್ಲ ಕಡೆ ಕೆಲಸ ಮಾಡಿ ಅಮೇರಿಕಾದಲ್ಲಿ ಎಲ್ಲ ನೀವು ಮಾಡಿದ್ದೀರಾ. ಒಂದು ರೀಸೆಂಟಾಗಿ ಕಾಗ್ನಿಸೆಂಟ್ ಕಂಪನಿಯಲ್ಲೂ ಕೂಡ ಇದ್ದೀರಾ. ಅದಾದಮೇಲೆ ನಿಮ್ಮದು ಆರೋಹಕ ಒಂದು ಸ್ಟಾರ್ಟ್ ಆಯಿತು, ಲಾಜಿಸ್ಟಿಕ್ ಕಂಪನಿ ಸರ್ವಿಸಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಯಾಕೆ ನಾವು ನಮ್ಮ ಒಂದು ಟ್ರೆಡಿಷನಲ್ ಫುಡ್ನ ಯಾಕೆ ನಾವು ಮತ್ತೆ ತರಬಾರ್ದು ಅಂದ್ಬಿಟ್ಟು ಒಂದು ಕೂಲು ಸೂಪರ್ ಫುಡ್ಸ್, ನಮ್ಮ ಒಂದು ಮಿಲ್ಲೆಟ್ಸ್ಗಳನ್ನ ನೀವು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ರಿ. ಅದಾದಮೇಲೆ ನೀವೊಂದು ದುಬೈಯಲ್ಲಿ ನಂದಿನಿನ ನೋಡಿದ್ರಿ. ನಿಮಗೆ ಯಾಕೆ ನಾನು ನಂದಿನಿ ಇದು ಮಾಡಬಾರ್ದು ಅಂತ ನಿಮ್ಗೊಂದು ಐಡಿಯಾ ಬಂತು. ಸೊ ನೀವು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಈಗ ನಿಮ್ಮ ಒಂದು ಕೂಲು ಸೂಪರ್ ಫುಡ್ಸ್ ಎಕ್ಸ್ಪೋರ್ಟರ್ ಆಗಿ ನೀವು ಮರ್ಚೆಂಡೈಸ್ನ ಅದನ್ನು ತೊಗೊಂಡಿದ್ದೀರಾ. ಸೊ ನೀವು ಅಮೇರಿಕಾದಲ್ಲಿ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಈಗ ಆಸ್ಟ್ರೇಲಿಯಾದಲ್ಲಿ ಈಗ ಒಂದು 7 ತಿಂಗಳಲ್ಲಿ ಕೂಡ ಬಂದಿದೆ. ಸೊ ಅಮೇಝಿಂಗ್ ಯುವರ್ ಜರ್ನಿ. ಸೊ ರೀಸೆಂಟಾಗಿ ಮೆಲ್ಬೋರ್ನಲ್ಲಿ 28ನೇ ಮಾರ್ಚ್ ಕೂಡ ಇವರು ಒಂದು ಗ್ರ್ಯಾಂಡ್ ಇನಾಗ್ರೇಷನ್ ಕೂಡ ಮಾಡಿದ್ರು. ಸದ್ಗುರುಗಳು ಬಂದಿದ್ರು, ಮೈಸೂರಿನ ಒಡೆಯರು ಕೂಡ ಬಂದಿದ್ರು. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಇವೆಂಟ್. ಓವರ್ ನಿಯರ್ಲಿ 1000 ಪೀಪಲ್ ಅಟೆಂಡ್ ಅಂತ ಹೇಳಿದ್ರಿ. ಬಹಳ ಚೆನ್ನಾಗಿ ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲೆಲ್ಲ ಬಹಳಷ್ಟು ಪ್ರೀತಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ಹೀಗೆ ನೀವು ಹಿಂಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಮ್ಮ ಒಂದು ಅಪ್ಪು ರೇಡಿಯೋಯಿಂದ ನಿಮಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಸೊ ಹೋಗೋಕ್ಕಿಂತ ಮುಂಚೆ ನಮ್ಗೆ ಇನ್ನೊಂದು 2 ನಿಮಿಷ ಇದೆ, ನಮ್ಮ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ಬನ್ನಿ ಕುಮಾರ್ ಮೂಲಕನೇ ಕೇಳೋಣ. ಸೊ ಕುಮಾರ್ ಅವರ ಯಾವ್ದಾರ ಒಂದು ಮೆಸೇಜ್, ಸಂದೇಶ ನಮ್ಮ ಶ್ರೋತೃಗಳಿಗೆ ಕೇಳ್ತಿರೋರಿಗೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಜ್ಯೋತ್ಸ್ನವರೇ, ನಮ್ಮನ್ನು ಕರೆದು ಸೊ ಒಂದು ಎಂಗೇಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಚಾನಲ್ಗೂ ವಿಶ್ ಮಾಡ್ತೀನಿ, ಒಳ್ಳೆಯದಾಗಲಿ. ಅಪ್ಪು ರೇಡಿಯೋ ಅಂತ ಇಟ್ಟಿದ್ದೀರಾ, ಇಟ್ಸ್ ವೆಲ್ ಕನೆಕ್ಟೆಡ್. ಐ ವಾಂಟ್ ಟು ನೋ ಆಫ್ಟರ್ ಮೈ ಆನ್ಸರ್ ಸೊ ನನ್ನ ಮೆಸೇಜ್ ಏನೂ ಇಲ್ಲ, ಡೋಂಟ್ ಫರ್ಗೆಟ್ ಯುವರ್ ರೂಟ್. ನೀವು ಎಲ್ಲಿಂದ ಬಂದಿದ್ದೀರ ಅದು ಅಮೂಲನ ಮರಿಬೇಡಿ. ಅದನ್ನು ಇಟ್ಕೊಂಡು ನಿಮ್ಮ ಶ್ರದ್ಧೆ ಮತ್ತು ಪ್ರಯತ್ನ ಯಾವತ್ತೂ ಬಿಡಬೇಡಿ. ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಕರ್ಮಣ್ಯವಾಧಿಕಾರಸ್ತು ಮಾ ಫಲೇಶು ಕದಾಚನ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಫಲ ಅದಾಗೆ ಸಿಗುತ್ತೆ. ಹೌದು. ಸೊ ವಂಡರ್ಫುಲ್ ಕುಮಾರ್ ಅವರೇ, ನಿಮ್ಮ ಒಂದು ಜರ್ನಿಯೇ ತುಂಬ ಇನ್ಸ್ಪಿರೇಷನ್ ಆಗಿದೆ. ನೀವು ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದು ನಿಮ್ಮ ಒಂದು ಅಮೂಲ್ಯ ಸಮಯನ ಇಲ್ಲಿ ನೀವು ಕಳೆದು ನೀವೊಂದು ಸಂದರ್ಶನ ಕೊಟ್ಟಿದ್ದು, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಒಂದು ನಂದಿನಿ ಅವರು ನಮ್ಮ ಒಂದು ಅಪ್ಪು ರೇಡಿಯೋ ಒಂದು ಮೊದಲನೇ ಒಂದು ಸ್ಪಾನ್ಸರ್ ಆಗಿರೋದು ಕೂಡ ನಮಗೆ ಒಂದು ತುಂಬ ಇಟ್ಸ್ ರಿಯಲಿ ಅನ್ ಆನರ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದನ್ನು ಕೂಲು ಸೂಪರ್ ಫುಡ್ ಅವರು ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಕೂಡ ಸೊ ಒಂದು ಹೆಮ್ಮೆಯ ವಿಷಯ. ಸೊ once again thank you so much ಕುಮಾರ್ ಅವರೇ. thank you so everybody, thank you. next week ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ಹೀಗೆ ಸಿಗೋಣ. so till then take care, bye.